ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಯುವರ್ ಎಕ್ಸಾಮ್ ಪ್ರಿಪ್ರೇಷನ್ ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಅಂತ ಭಾವಿಸ್ತೀನಿ. ಕೆ ಎ ಎಕ್ಸಾಮಲ್ಲಿ ನೋಟಿಫಿಕೇಷನ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ರು ಅಂತ ಭಾವಿಸ್ತೀನಿ. ಇವತ್ತಿನ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿರುವಂತಹ ಎರಡನೇ ಟಾಪಿಕಲ್ಲಿ 40 ಕ್ವಶನ್ಸನ್ನು ತೊಗೊಂಡಿದ್ದೀನಿ. ಓಕೆನಾ, 40 ಕ್ವಶನ್ಸು. ಇವತ್ತು ಟಾಪಿಕ್ ಏನಂದರೆ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ. ಈ ಟಾಪಿಕ್ ಮೇಲೆ ಏನು ಬರ್ತಾವೆ ಅಂದರೆ ಕ್ವಶನ್ಸು ಅದೇ ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಪ್ರತಿ ಟಾಪಿಕ್ ಮೇಲೆ ಮ್ಯಾಕ್ಸಿಮಮ್ ಆಗಿ ನೀವು 4ರಿಂದ 5 ಕ್ವಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದರಲ್ಲಿ ಫೋಕಸ್ ಆಗಿ ಅಂದರೆ ಗ್ರಾಮೀಣ ಅಭಿವೃದ್ಧಿ ಇಲ್ಲಿ ಜಾಸ್ತಿ ಬರ್ತವೆ, ಪಂಚಾಯಿತು ಜಾಸ್ತಿ ಬರ್ತವೆ, ಆಮೇಲೆ ಭೂ ಸುಧಾರಣೆ, ಸಹಕಾರ ಸಂಘ, ಈ 4 ಟಾಪಿಕ್ ಮೇಲೆ ಕೂಡ ಜಾಸ್ತಿ ಬರ್ತವೆ. ಇದು ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಂತ ಇದೆ ಅಲ್ವಾ, ಇದರಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತಂದು ಇವತ್ತಿನ ಕ್ಲಾಸಲ್ಲಿ ನೋಡೋಣ. ಓಕೆ, ಇದು ಓಕೆನಾ. ಹಾಗೆ ಈ ಕ್ಲಾಸ್ ಏನಂತ ಅಂದರೆ ಫಸ್ಟ್ ಟೈಮ್ ಪ್ರಿಪ್ರೇಷನ್ನು ಸ್ಟೆಪ್ ಯಾವ ರೀತಿ ಇರಬೇಕಂತ ಅಂದರೆ, ಒಂದು ನಿಮಿಷ. ಓಕೆನಾ, ಪ್ರಿಪ್ರೇಷನ್ನು ಒಂದು ಯಾವುದೇ ಟಾಪಿಕ್ ಓದಿದ್ರೂ ಕೂಡ ಪ್ರಿಪ್ರೇಷನ್ನು ಯಾವ ರೀತಿ ಇರಬೇಕಂತ ಅಂದರೆ, ಫಸ್ಟು ಆ ಟಾಪಿಕ್ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಬಂದಿದ್ದಾವೆ ಪ್ರೀವಿಯಸ್ ಇರೋ ಕ್ವಶನ್ಸ್ ನೋಡ್ಕೋಬೇಕು. ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸು ಆ ಟಾಪಿಕ್ ಮೇಲೆ. ಓಕೆನಾ, ಫಸ್ಟ್ನೇದಿದು. ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡ್ಕೊಂಡ್ರೆ, ಸೆಕೆಂಡ್ ಪಾಯಿಂಟ್ ಏನಂದರೆ ಆ ಪ್ರೀವಿಯಸ್ ಕ್ವಶನ್ ಪೇಪರ್ ಬೇಸ್ ಮೇಲೆ ಥಿಯರಿ ಓದ್ಕೋಬೇಕು ನೀನು. ಓಕೆನಾ, ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ ಮೇಲೆ ಥಿಯರಿ ಓದ್ಕೋಬೇಕು. ಈ ಥಿಯರಿ ಓದ್ಕೊಂಡು ನೋಟ್ಸ್ ಮಾಡ್ಕೊಳ್ತೀಯ. ಈ ನೋಟ್ಸ್ ಮಾಡ್ಕೊಂಡು ಥಿಯರಿ ಓದ್ಕೊಂಡಾದ್ಮೇಲೆ ಆಮೇಲೆ ಈ ಕ್ವಶನ್ ಪೇಪರ್ನ ತಿರ್ಗಾ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದ್ಮೇಲೆ ಇದಕ್ಕೆ ಥಿಯರಿಗೂ ಈ ಕ್ವಶನ್ ಪೇಪರ್ಗೂ ಇಂಟರ್ಲಿಂಕ್ ಆಗಿ ನಿನಗೆಲ್ಲ ಆನ್ಸರು ಕೂಡ ಶಾರ್ಟ್ ಆಗಿ ಬರ್ತಿದ್ದಾವೆ ಅಂತ ಅಂದರೆ ನೀನು ಅವಾಗ ರೈಟ್ ಪ್ರಿಪ್ರೇಷನಲ್ಲಿದೆ ಅಂತ. ಓಕೆನಾ, ಇದು ಥಿಯರಿ ಫಸ್ಟ್ ಮುಗಿಬೇಕು, ಕ್ವಶನ್ ಪೇಪರ್ ಫಸ್ಟ್ ನೋಡಬೇಕು, ಆಮೇಲೆ ಥಿಯರಿ ಸೆಕೆಂಡ್ ನೋಡ್ಬೇಕು. ನೀನು ಥಿಯರಿ ಸೆಕೆಂಡ್ ನೋಡಿದಾದ್ಮೇಲೆ ಮತ್ತೆ ತಿರ್ಗಾ ಕ್ವಶನ್ ಪೇಪರ್ಗೆ ಹೋಗಬೇಕು. ಏನೇನು ಕ್ವಶನ್ ಕೊಟ್ಟಿದ್ದಾನೆ ಅವನ್ನೆಲ್ಲ ಕ್ವಶನ್ ಪೇಪರ್ ಕೊಟ್ಟಿರೋದು, ಅದಕ್ಕೆಲ್ಲ ನೀನು ಸರಿಯಾಗಿ ಆನ್ಸರ್ ಮಾಡ್ತಿದ್ದೆ ಅಂದಮೇಲೆ ಇನ್ನೂ ಟೈಮ್ ಇದೆ ನನಗೆ, ಇನ್ನೂ ಸ್ವಲ್ಪ ನಾನು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಬೇಕು ಅಂದಮೇಲೆ ಮಾಕ್ ಟೆಸ್ಟಿಗೆ ಬರಬೇಕು. ಓಕೆನಾ, ನಾನಿವಾಗ ಪ್ರಿಪ್ರೇಷನ್ ಮಾಡ್ತಿರೋದು ನಿಮಗೆ ಇದು ಫಸ್ಟ್ ಸ್ಟೆಪ್ಪು, ಇದು ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ಪು ಮಾರ್ಕ್ ಟೆಸ್ಟು. ಓಕೆನಾ, 3ನೇ ಸ್ಟೆಪ್ಪು ಮಾರ್ಕ್ ಟೆಸ್ಟು. ಅದು ಇವಾಗ 3ನೇ ಸ್ಟೆಪ್ ಪ್ರಿಪ್ರೇಷನ್ನಲ್ಲಿ ನನ್ನ ಕ್ಲಾಸು ಈಗ ಯೂಟ್ಯೂಬಲ್ಲಿ ರನ್ ಆಗ್ತಿರೋದು. ಓಕೆನಾ, ಈ 2 ಸ್ಟೆಪ್ ಮಾಡಿದ್ರೆ ಏನು ಸರ್ ಅಂತಂದರೆ ಆಲ್ರೆಡಿ ಕ್ಲಾಸಸ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿದ್ದಾವೆ, ಹಾಗಾಗಿ ಅದರದ್ದು ಮಾಡಿಲ್ಲ ನಾನು. ಓಕೆ, ಒಂದು ನಿಮಿಷ ತಿರ್ಗಾ ಸ್ಲೈಡ್ಗೆ ಹೋಗ್ತೀನಿ. ಓಕೆನಾ, ಇದಿಷ್ಟು 40 ಕ್ವಶನ್ಸ್ ಅವೆಲ್ಲ ಇರ್ತವೆ ಅಂತ ಹೇಳಿದ್ದೀನಿ. 40 ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಓಕೆ, ನೆಕ್ಸ್ಟ್ ಹಾಗೆ ನಿನ್ನೆ ಭೂ ಸುಧಾರಣೆ ಕ್ಲಾಸಸ್ಸು ಯಾರ್ಯಾರು ಕ್ಲಾಸಸ್ ನೋಡೋಕ್ಕೆ ಸಾಧ್ಯ ಆಗಿರಬೇಕು. ಅದರಲ್ಲಿ 30 ಕ್ವಶನ್ಸನ್ನು ಸಾಲ್ವ್ ಮಾಡಿದೆ. ಓಕೆ, ನೆಕ್ಸ್ಟ್ 30 ಕ್ವಶನ್ಸನ್ನು ಸಾಲ್ವ್ ಮಾಡ್ತೀನಿ, ಅವನ್ನ ಇವತ್ತು ಮಾಡೋಣ. ಉಳಿದದ್ದು ಹಾಗೆ ಈ PDF ಏನಾದರೂ ಬೇಕಾತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಓಕೆನಾ, ಸ್ಟಡಿ ಜೋನ್ ಚಾನಲ್ ಅಂತಂದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅದಕ್ಕೆ ಜಾಯ್ನ್ ಆಗಿ. ಇದಕ್ಕೆ ಪ್ರೊಟೆಕ್ಷನ್ ಪಾಸ್ವರ್ಡ್ ಇಟ್ಟಿರ್ತಾರೆ. ಓಕೆನಾ, ಪಾಸ್ವರ್ಡ್ ಇಟ್ಟಿರ್ತಾರೆ ಯಾಕಂತಂದರೆ ಕ್ಲಾಸ್ ನೋಡಿದವ್ರಿಗೆ ಮ್ಯಾಕ್ಸಿಮಮ್ ಆಗಿ ಯೂಸ್ ಆಗಬೇಕು ಅಂತ. ಈ ಕ್ಲಾಸಲ್ಲಿ ಇವಾಗ ಮ್ಯಾಕ್ಸಿಮಮ್ ಎಷ್ಟು ಸ್ಲೈಡ್ ಅದಾವ ಗೊತ್ತಿಲ್ಲ, 40 ಕ್ವಶನ್ಸ್ ಅಂದರೂ ಒಂದು ಎಕ್ಸ್ಪ್ಲೈನ್ ಹಂಗೆ ಆ ಥರ ನೋಡು 80+ ಸ್ಲೈಡ್ ಇರ್ತವೆ. 80+ ಸ್ಲೈಡ್ ಒಳಗೆ ಎಲ್ಲೋ ಒಂದು ಸ್ಲೈಡಲ್ಲಿ ಪಾಸ್ವರ್ಡ್ ಹಾಕಿರ್ತಾರೆ. ಈಗ ನಾನು ಕ್ಲಾಸ್ ಮಾಡುವಾಗ ಹೇಳ್ತೀನಿ ನಿಮಗೆ, ಆ ಪಾಸ್ವರ್ಡನ್ನು ಹಾಕಿದರೆ ಮಾತ್ರ ಆ PDF ನಾನು ಗ್ರೂಪಲ್ಲಿ ಶೇರ್ ಮಾಡಿದ್ದು ಓಪನ್ ಆಗುತ್ತೆ ನಿಮಗೆ. ಓಕೆನಾ, ಹಾಗಾಗಿ ಕಂಪ್ಲೀಟ್ ಕ್ಲಾಸಸ್ನ ನೋಡಬೇಕು ನೀವು. ಓಕೆ, PDF ಬೇಕಾದರೆ. ಓಕೆ, ನೆಕ್ಸ್ಟ್ ಹಾಗೆ ನಿನ್ನೆ ಕ್ಲಾಸಲ್ಲಿ ಇದೇನಪ್ಪ ಭೂ ಸುಧಾರಣೆ ಲ್ಯಾಂಡ್ ರಿಫಾರ್ಮ್ಸು 30 ಕ್ವಶನ್ಸ್ ಏನು ಮಾರ್ಕ್ ಟೆಸ್ಟ್ ಮಾಡಿದೆ. ಅದರಲ್ಲಿ ಬಹಳ ಹುಡುಗರು ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಹಾಗೆ ಸರ್ ನೀವು ನಮ್ಮ ಪಾಲಿನ ದೇವರು ಆ ಥರ ಎಲ್ಲ ದೊಡ್ಡಗೆಲ್ಲ ಹೋಲಿಸ್ಬಿಟ್ಟಿದ್ದೀರ. ನಾನು ಅಷ್ಟೊಂದು ಏನು ಕೆಲಸ ಮಾಡಿಲ್ಲ. ಓಕೆ, ಆದ್ರೆ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ. ಹಾಗೆ ಕ್ಲಾಸಸ್ ಯಾವ ರೀತಿ ಇತ್ತು ಅಂತ ಹೇಳಿ, ಬಟ್ ಅಷ್ಟು ದೊಡ್ಡ ಮಾತು ಹೇಳಿದರೆ ನಾನು ನಿಮಗೆ ಏನು ರಿಪ್ಲೈ ಮಾಡ್ಬೇಕಂತಲೇ ಗೊತ್ತಾಗಲ್ಲ ನನಗೆ. ಓಕೆನಾ, ಓಕೆ, ನಾನು ನಿಮಗೆ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಕ್ಲಾಸಸ್ ಹೇಗಿತ್ತು ಅಂತ ಕೂಡ ಈ ಕ್ಲಾಸ್ನ ಕಂಪ್ಲೀಟಾಗಿ ನೋಡಿ, ಕ್ವಶನ್ಸ್ ಯಾವ ರೀತಿ ಇದ್ವು, ಓಕೆನಾ, ನಿಮ್ಗೆ ಯೂಸ್ ಆಗ್ತದೆ ಇಲ್ಲೋ ಆ ರೀತಿ ಅದರ ರಿಲೇಟೆಡ್ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಕ್ಲಾಸ್ನ ಶೇರ್ ಮಾಡಿ. ಓಕೆ, ಹಾಗೆ ಇದ್ರದ್ದು ಪೇಯ್ಡ್ ಕ್ಲಾಸಸ್ದು ಭಾಳ ಹುಡುಗರು ಕೇಳ್ತಿದ್ರ, ಇದ್ರದ್ದು ಫೋನ್ಪೇ ಮಾಡಬೇಕಾ ಹಂಗೆ ಅಂತ. ಇಲ್ಲ, ಇದು ಫೋನ್ಪೇ ಆ ಥರ ನೀವು ಇದರಲ್ಲಿ ಆಗಬೇಕು, ಯಾವುದು ಯೂಟ್ಯೂಬಲ್ಲಿನೇ ನೀವು ಜಾಯ್ನ್ ಆಗಬೇಕು. ಅದಕ್ಕೆ ಒಂದು ನಿಮಿಷ, ಯೂಟ್ಯೂಬಲ್ಲಿನೇ ಜಾಯ್ನ್ ಆಗಬೇಕು ಅದಕ್ಕೆ. ಹಾಗಾಗಿ ಈ ಕ್ಲಾಸಸ್ ಅಂದರೆ ಇದರಲ್ಲಿ ಇಲ್ಲಿದೆ ನೋಡ್ರಿ, ಎಕ್ಸ್ಟ್ರಾ ಸಿಲೆಬಸ್ಸಲ್ಲಿ ಅಂದರೆ ಇಷ್ಟು ಕ್ಲಾಸಸ್ ಇರ್ತವೆ ನಿಮಗೆ. ಓಕೆನಾ, ಜಸ್ಟ್ ನಾನು ಎಕ್ಸ್ಟ್ರಾ ಸಿಲೆಬಸ್ ಸೇರ್ತೀನಿ ಅಂದರೆ 159 ಇರುತ್ತೆ. ಬಟ್ ನಾನು ಹೇಳೋದೇನೆಂದರೆ ನೀವು ಇದಕ್ಕಷ್ಟೇ ಸೇರಬೇಡಿ, ಕಮ್ಯುನಿಕೇಷನ್ಗೂ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಅಂದರೆ 2 ಸಿಗ್ತವೆ.
ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಇದು ಕಾಣುತ್ತೆ ನಿಮಗೆ ಜಾಯಿನ್ ಬಟನ್ ಅಂತಂದು. ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಜಾಯಿನ್ ಬಟನ್ ಕಾಣುತ್ತೆ. ಆ ಜಾಯಿನ್ ಬಟನ್ಗೆ ಜಾಯಿನ್ ಆದರೆ ಇಲ್ಲಿ 89 ರೂಪಿ ನೋ ಕ್ಲಾಸಸ್, ಇಲ್ಲಿ ಕ್ಲಾಸಸ್ ಜಾಯಿನ್ ಇರಲ್ಲ. ಇಲ್ಲಿ ಪಕ್ಕದಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಇರುತ್ತೆ ನೋಡ್ರಿ 159ಗೆ. ಇದಕ್ಕೆ ಜಾಯಿನ್ ಆದರೆ ಇವಾಗ ಎಕ್ಸ್ಟ್ರಾ ಸಿಲೆಬಸ್ಸು ಏನೇನಿದೆ ಅದೆಲ್ಲ ಈ ಕ್ಲಾಸಸ್ ಏನಿದಾವೆ ಇದ್ರದ್ದು ಥಿಯರಿ ಪ್ಲಸ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಸಿಗ್ತವೆ. ಇವಾಗ ಮಾಡ್ತಿದ್ದೀನಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ಸ್, ಇವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲ, ಪ್ರಿಡಿಕ್ಟ್ ಕ್ವಶನ್ಸ್, ಮಾಕ್ ಟೆಸ್ಟ್ ಥರ. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದರೆ ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಡಿಪಾರ್ಟ್ಮೆಂಟಲ್ಲಿ ಬಂದಿರೋ ಕ್ವಶನ್ಸ್ ಅವು ಸಿಗ್ತವೆ ಇದರಲ್ಲಿ. ಓಕೆನಾ. ನೆಕ್ಸ್ಟು ಅದ್ರ ಕೆಳಗೆ ಬಂದರೆ ಇಲ್ಲಿ 299 ಅಂತ ಇದೆ. ಓಕೆನಾ. 299ಗೆ ಇಲ್ಲಿಗೆ ಏನಾದರೂ ನೀವು ಜಾಯಿನ್ ಆದರೆ 299ಗೆ ಇಲ್ಲಿ ನಿಮಗೆ ಏನಾದ್ರು ಸಿಗುತ್ತಂದರೆ ಈ ಕಂಪ್ಯೂಟರ್ ಇಷ್ಟು ಕ್ಲಾಸಸ್ ಸಿಗ್ತವೆ. ಆಮೇಲೆ ಕಂಪ್ಯೂಟರ್ ಮೇಲೆ ಸಾಲ್ವ್ ಮಾಡಿರೋ ಇಷ್ಟು ಕ್ವಶನ್ ಪೇಪರು, ಇವೆಲ್ಲವೂ ಎಕ್ಸಾಮಲ್ಲಿ ನಡೆದಿರೋ ಕ್ವಶನ್ ಪೇಪರ್ ಆಗಿರ್ತವೆ. ನಾನು ಯಾವುದೇ ಅಲ್ಲಿ ಮಾಕ್ ಟೆಸ್ಟ್ ಮಾಡಿಲ್ಲ. ಓಕೆ. ಇದರಲ್ಲಿ ಇಷ್ಟು ಇಂಗ್ಲೀಷಲ್ಲಿ ಇಷ್ಟು ಕ್ಲಾಸಸ್ ಇದ್ದಾವೆ, 16 ಕ್ಲಾಸು. ಆಮೇಲೆ ಇಷ್ಟು 10 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ. ಕನ್ನಡದಲ್ಲಿ 6 ಕ್ಲಾಸ್ ಇದ್ದಾವೆ. ಬಟ್ ಇವು 6 ಕ್ಲಾಸು ನೋಡೋ ಅವಶ್ಯಕತೆ ಇಲ್ಲ. ನೀವು ಈ 11 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ಗ್ರಾಮರ್ ಕಂಪ್ಲೀಟ್ ಬರುತ್ತೆ ನಿಮಗೆ. ಓಕೆನಾ. ಇದು ಎಕ್ಸ್ಟ್ರಾ ಸಿಲೆಬಸ್ಸು ಪ್ಲಸ್ ಕಮ್ಯುನಿಕೇಷನ್ ಸೇರಿಕೊಂಡು 299 ಆಗುತ್ತೆ ನಿಮಗೆ. ಕ್ಲಾಸು 100+ ಕ್ಲಾಸಸ್ ಇರ್ತವೆ. ಓಕೆನಾ. ಇದು ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಇವಾಗ ಚಾನಲ್ ಓಪನ್ ಮಾಡಿದ ತಕ್ಷಣ, ಇಲ್ಲಿ ಸಬ್ಸ್ಕ್ರೈಬ್ ಆದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ನಿಮಗೆ ಜಾಯಿನ್ ಬಟನ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಈ ಥರ ಸ್ಲೈಡ್ ಓಪನ್ ಆಗುತ್ತೆ. ಇಲ್ಲಿ 89 ಇರುತ್ತೆ. ಇಲ್ಲಿ ಯಾವುದೇ ಕ್ಲಾಸಸ್ ಎಲ್ಲ ಜಾಯಿನ್ ಆಗಬೇಡಿ. 159 ಅಂತ ಇದೆ. 159 ಅಂದರೆ ಅದೇ ಎಕ್ಸ್ಟ್ರಾ ಸಿಲೆಬಸ್ ಅಂತ ಹೇಳಿದ್ನಲ್ವ, ಅದು ಸಿಗುತ್ತೆ. ಅದೇ ನೀವು 299 ಅದ್ರ ಜೂಮ್ ಇದು. ಓಕೆನಾ. 299 ಸೇರಿದರೆ GK ಪ್ಲಸ್ ಎಕ್ಸ್ಟ್ರಾ ಸಿಲೆಬಸ್ ಎಲ್ಲ ಕ್ಲಾಸಸ್ಸು ಕೂಡ ನಿಮಗೆ ಅಲ್ಲಿ ಸಿಗ್ತವೆ. ಬೇಕಂದರೆ ನೀವು ಈಗ ತೋರಿಸಿದ್ನಲ್ವ ಆ ರೀತಿ ನೀವು ಹೋಗಿ ಜಾಯಿನ್ ಆಗಿ ಕ್ಲಾಸಸ್ನ ತೊಗೋಬೋದು. ಹಂಗೆ ಯಾರಿಗೂ ಫೋನ್ಪೇ ಮಾಡೋದಿರಲ್ಲ. ನಿಮ್ಮ ಮತ್ತೆ ಯಾರಿಗಾದ್ರೂ ಫೋನ್ಪೇ ಮಾಡೋದು ಆ ಥರ ಇಲ್ಲ. ಹಾಗಾಗಿ ನಿಮಗೆ ಕ್ಲಾರಿಫೈ ಮಾಡಿದೆ. ಭಾಳ ಹುಡುಗರು ಅದೇ ಥರ ಕೇಳ್ತಿದ್ರು. ಓಕೆ. ಸಾರಿ ಫಾರ್ 1-2-3 ನಿಮಿಷ ವೇಸ್ಟ್ ಮಾಡಿಬಿಟ್ಟೆ ನಿಮ್ಮದು. ಓಕೆನಾ. ನೆಕ್ಸ್ಟ್ ಕ್ಲಾಸಿಗೆ ಬರ್ತೇನೆ. ಓಕೆ, ರನ್ ಆಗ್ತಿದೆ. ಓಕೆ, ಲೆಟ್ಸ್ ಬಿಗಿನ್. ನೀವು ಪೆನ್ ಪೇಪರ್ ತೊಗೊಂಡು ಕ್ಲಾಸ್ನ ಅಟೆಂಡ್ ಮಾಡಬೇಕು. ಯಾಕಂತಂದರೆ ನಾನು ಯಾವುದೀಗ ಒಂದನೇ ಕ್ವಶನ್ 2ನೇ ಕ್ವಶನ್ ಹೇಳ್ತೀನಿ. ನಿಮ್ಮದು A, B, C ಈ ರೀತಿ ಬರ್ಕೊತ ಹೋಗ್ಬೇಕು ನೀವು. ನಿಮ್ದು ಎಷ್ಟು ಕರೆಕ್ಟ್ ಆಗ್ತಾವೋ, ಎಷ್ಟು ರಾಂಗ್ ಆಗ್ತಾವೋ ಎಂಡ್ ಆಫ್ ದ ಕ್ವಶನ್ ಇದು ಎಂಡ್ ಆಫ್ ದ ಕ್ಲಾಸಸ್ ಆದಮೇಲೆ ನೋಡಿಕೊಂಡು ವೆರಿಫೈ ಮಾಡ್ಕೊಳಕ್ಕೆ ಕಾನ್ಸೆಪ್ಟ್ ನಿಮಗೆ ಗ್ರಿಪ್ ಐತೆ ಇಲ್ಲ ಅಂತಂದು ನಿಮಗೆ ಇದರಲ್ಲಿ ಕ್ಲಾರಿಫೈ ಆಗುತ್ತೆ. ಓಕೆ. ಫಸ್ಟ್ನೇ ಕ್ವಶನ್ ಏನು ಕೇಳಿದಾನೆ, ಇದು ಸೈನ್ಸ್ ಆ್ಯಂಡ್ ಟೆಕ್ ಅದರ ರಿಲೇಟೆಡ್ ಅಂತ ಹೇಳಿದೆ. ಓಕೆ. ಫಸ್ಟ್ನೇ ಕ್ವಶನ್, ಕರ್ನಾಟಕದಲ್ಲಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆಯನ್ನು ಉತ್ತೇಜಿಸುವ ಇಲಾಖೆ ಯಾವುದು ಅಂತ ಕೇಳಿದಾನೆ. ಓಕೆ. ಮ್ಯಾಕ್ಸಿಮಮ್ ಇಂಗ್ಲೀಷ್ ಕ್ವಶನ್ಸನ್ನು ಕೂಡ ನೋಡ್ಕೊಳ್ಳಿ. ಇವತ್ತು ಕಡಿಮೆ ಎರರ್ ಇದ್ದಾವೆ, ಕನ್ನಡದಲ್ಲಿ ಕಡಿಮೆ ಎರರ್ ಇದ್ದಾವೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಹುಡುಗರು ಸ್ಲೈಡ್ ಹಾಕಿಲ್ಲ, ಇಂಗ್ಲೀಷ್ ಕ್ವಶನ್ ಇಸ್ ಫೈನಲ್ ಅಂತಂದು ಸ್ಲೈಡ್ ಹಾಕಿಲ್ಲ ಅಂದರೆ ಮ್ಯಾಕ್ಸಿಮಮ್ ಎರರ್ ಇಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಡಿಪಾರ್ಟ್ಮೆಂಟ್ಸ್ ಇನ್ ಕರ್ನಾಟಕ ಪ್ರಮೋಟ್ಸ್ ದ ಯೂಸ್ ಆಫ್ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಫಾರ್ ಗವರ್ನೆನ್ಸ್. ಓಕೆನಾ. ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ IT/BT ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್. ಆಪ್ಷನ್ 3 ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್. ಆಪ್ಷನ್ 4 ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್ ಅಂತ ಕೊಟ್ಟಿದ್ದಾನೆ. ಈಗ ಇದರಲ್ಲಿ ಯಾವುದು ರೈಟ್ ಅಂತ ನೀವು ಫಸ್ಟು ಟಿಕ್ ಮಾಡ್ಕೊಳ್ಳಿ. ಓಕೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಂದರೆ ಡಿಪಾರ್ಟ್ಮೆಂಟ್ ಆಫ್ IT/BT ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಇದು ಕರ್ನಾಟಕದಲ್ಲಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಳಕೆಯನ್ನು ಉತ್ತೇಜಿಸುವ ಇಲಾಖೆ ಆಗಿದೆ. ಯಾವುದು? ಡಿಪಾರ್ಟ್ಮೆಂಟ್ ಆಫ್ IT/BT ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ. ನೆಕ್ಸ್ಟ್ ಇದರದ್ದು ಬೇಕಂದರೆ ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಇದೆ, PDF ಶೇರ್ ಮಾಡ್ತಾನಲ್ಲ ಅಲ್ಲಿ ನೋಡ್ಕೊಳ್ಳಿ ಇದರದ್ದು. ಓಕೆ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ ಯಾವುದು ಪ್ರಮುಖ ಆಡಳಿತ ಯೋಜನೆ ಆಗಿದೆ? ಫ್ಲಾಗ್ಶಿಪ್ ಗವರ್ನೆನ್ಸ್ ಪ್ರಾಜೆಕ್ಟ್ ಆಫ್ ಕರ್ನಾಟಕ. ಓಕೆನಾ. ಕ್ರಾಂತಿ, ಭೂಮಿ ಪ್ರಾಜೆಕ್ಟ್, ಡಿಜಿಟಲ್ ಇಂಡಿಯಾ, ಮೈ ಗೌ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ರೈಟ್ ಆನ್ಸರ್ ಅಂತಂದು ನೀವು ಆಲ್ರೆಡಿ ಬರ್ಕೋಬೇಕು. ಓಕೆನಾ. ರೈಟ್ ಆನ್ಸರು ಇದಕ್ಕೆ ಹೇಳ್ತೀನಿ ಇವಾಗ ನಾನು. ರೈಟ್ ಆನ್ಸರ್ ಭೂಮಿ ಪ್ರಾಜೆಕ್ಟ್. ಹಾಗೆ ನಿನ್ನೆ ಲ್ಯಾಂಡ್ ರಿಫಾರ್ಮ್ಸ್ ಕ್ಲಾಸ್ ಮಾಡುವಾಗ ಅದರಲ್ಲಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ 1961 ಆ್ಯಕ್ಟ್ ಯಾವಾಗ ಜಾರಿ ಬಂತು ಅಂತಂದು ಕ್ವಶನ್ ಇತ್ತು. ಅದರಲ್ಲಿ ಸೆಕೆಂಡ್ ಕ್ವಶನ್ನು. ಅದರಲ್ಲಿ ನಾನು ನಿಮಗೆ ಸ್ವಲ್ಪ ಮಿಸ್ಟೇಕ್ ಆಗಿ 1964 ಅಂತ ಆನ್ಸರ್ ಹೇಳಿದ್ದೀನಿ. ಬಟ್ ಅದು ಆ್ಯಕ್ಟ್ ಬರೋದು 1961. ಓಕೆನಾ. ಒಂದು ನಿಮಿಷ. 1961 ಆ್ಯಕ್ಟ್ ಸ್ಟಾರ್ಟ್ ಮಾಡ್ತಾರೆ. ಅದು 1962 ಅಲ್ಲಿ ಗೌರ್ಮೆಂಟಿಗೆ ಸಬ್ಮಿಟ್ ಮಾಡ್ತಾರೆ. ಸಬ್ಮಿಟ್ ಆದಮೇಲೆ 1964 ಅಲ್ಲಿ ರೈಟ್ 4 ಅಲ್ಲಿ ರಾಷ್ಟ್ರಪತಿ ಅಂಕಿತ ಆಗುತ್ತೆ. ಇದಕ್ಕೆ ರಾಷ್ಟ್ರಪತಿ ಅಂಕಿತ ಆಗುತ್ತೆ. ಆದಮೇಲೆ 1965 ಅಲ್ಲಿ ಜಾರಿ ಆಗೋದು. ಓಕೆನಾ. 1965 ಅಲ್ಲಿ ಜಾರಿ ಆಗೋದು. ಬಟ್ ಆ ಕ್ವಶನಲ್ಲಿ
1965 ಇದು ಆಪ್ಷನ್ ಇರಲಿಲ್ಲ, ಹಾಗಾಗಿ ನಿಯರ್ ಬೈ ಆನ್ಸರ್ ಅಂತ 1964 ಆಪ್ಷನ್ ಕ್ಲಿಕ್ ಮಾಡಿದೆ. ಓಕೆ, ಅದು ನಿನ್ನೆ ಕ್ಲಾಸಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು, ಹಾಗಾಗಿ ಇದರಲ್ಲಿ ಕ್ಲಾರಿಫೈ ಮಾಡಿದೆ ನಿಮಗೆ. ಓಕೆ, ಇದಕ್ಕೆ ರೈಟ್ ಆನ್ಸರ್, ಈ ಆಡಳಿತ ಯೋಜನೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಭೂಮಿ ಯೋಜನೆ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ಭೂಮಿ ಯೋಜನೆ ರೈಟ್ ಆನ್ಸರ್. ಇದು ಭೂಮಿ ಯೋಜನೆ ಕರ್ನಾಟಕ ಡಿಜಿಟಲ್ ಭೂ ದಾಖಲೆ ನಿರ್ವಹಣೆ ವ್ಯವಸ್ಥೆಯಾಗಿದ್ದು ಭೂ ಮಾಲೀಕತ್ವ ದಾಖಲೆಗಳನ್ನು ಸುಲಭವಾಗಿ ಲಭ್ಯವಾಗುವಂತೆ ಮತ್ತು ಪಾರದರ್ಶಕವಾಗುವಂತೆ ಮಾಡಿತು ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3, ಭೂಮಿ ಪ್ರಾಜೆಕ್ಟ್ ಅದರ ರಿಲೇಟೆಡ್ ಮತ್ತೊಂದು. ಭೂಮಿ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಯಾವ ವರ್ಷ ಆರಂಭವಾಯಿತು? ಓಕೆನಾ, ಪ್ರಾಜೆಕ್ಟ್ ಭೂಮಿ ಯಾವಾಗ ಕರ್ನಾಟಕದಲ್ಲಿ ಬಂತು ಅಂತ 1998, 99, 2000, 2002. ಓಕೆನಾ, ಇದರಲ್ಲಿ ಯಾವುದಾದ್ರೂ PPTಲಿ ಮಾಡುವಾಗ ಮಿಸ್ಟೇಕ್ ಆಗಿದ್ರೆ, ಹೇಳುವಾಗ ಏನಾದರೂ ಮಿಸ್ಟೇಕ್ ಆಗಿದ್ರೆ ಆರಾಮ್ಸೆ ಹೇಳಿ ನೀವು. ಓಕೆನಾ, ನಾನೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀನಿ, ಅಥವಾ ನಾನೇ ಹೇಳುವಾಗ ಏನಾದ್ರು ತಪ್ಪು ಹೇಳಿದ್ರೆ. ಓಕೆನಾ, ಯಾರು ಪರ್ಫೆಕ್ಟ್ ಅಂತಲ್ಲ, ಪ್ರತಿಯೊಂದು ಇವಾಗ ನೀವೇನಾದ್ರೂ ಅಂತ ಹೇಳಿದ್ರೆ ನಾನು ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಮಾಡ್ಕೊಳ್ತೀನಿ. ಓಕೆ, ಈಗ ಭೂಮಿ ಪ್ರಾಜೆಕ್ಟ್ ಕರ್ನಾಟಕದಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 2000 ಇಸ್ವಿಯಲ್ಲಿ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ಒಂದು ಬ್ರೀಫ್, ಎಲ್ಲದಕ್ಕೂ ಕೂಡ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಇರುತ್ತೆ, ನೀವು ವಿಡಿಯೋ ಪಾಸ್ ಮಾಡಿಕೊಂಡು ಅಥವಾ PPT ಶೇರ್ ಮಾಡಿದ್ಮೇಲೆ ನೋಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 4, ಒಂದೇ ಆನ್ಲೈನ್ ವೇದಿಕೆಯ ಮೂಲಕ ನಾಗರಿಕರು ಸರ್ಕಾರದ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುವ ತಂತ್ರಜ್ಞಾನ ಯೋಜನೆ ಯಾವುದು? ಒಂದೇ ಆನ್ಲೈನ್ ವೇದಿಕೆಯ ಮೂಲಕ ನಾಗರಿಕರು ಸರ್ಕಾರದ ಸೇವೆಗಳನ್ನು ಪಡೆಯುವ ಸಹಾಯ ಮಾಡುವ ತಂತ್ರಜ್ಞಾನದ ಯೋಜನೆ ಯಾವುದು? ಸಕಾಲ, ಸೇವಾ ಸಿಂಧು, ಸಮರ್ಥ, ಡಿಜಿಟಲ್ ಕರ್ನಾಟಕ ಅಂತಂದ್ರೆ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂದರೆ ಸೇವಾ ಸಿಂಧು ರೈಟ್ ಆನ್ಸರ್. ಇದಕ್ಕೆ ಸೇವಾ ಸಿಂಧು ರೈಟ್ ಆನ್ಸರ್. ನೆಕ್ಸ್ಟ್, ಸೇವಾ ಸಿಂಧು ಪ್ರೊವೈಡ್ ಆನ್ ಇಂಟಿಗ್ರಿಟಿ ಪೋರ್ಟಲ್ ಫಾರ್ ವೇರಿಯಸ್ ಸಿಟಿಜನ್ ಸರ್ವಿಸ್ ಮೇಕಿಂಗ್ ಗವರ್ನೆನ್ಸ್ ಮೋರ್ ಟ್ರಾನ್ಸ್ಪರೆಂಟ್ ಅಂಡ್ ಸಿಟಿಜನ್ ಫ್ರೆಂಡ್ಲಿ. ಹಾಗಾಗಿ ಸೇವಾ ಸಿಂಧು ಜಾರಿಯಾಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 5. ಹಾಗೆ ಯೂಟ್ಯೂಬ್ ಯಾರು ಸಬ್ಸ್ಕ್ರೈಬ್ ಮಾಡದೆ ಕ್ಲಾಸಸ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಹಾಗೆ ಕ್ಲಾಸನ್ನು ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಕ್ವಶನ್ ನಂಬರ್ 5, ತಂತ್ರಜ್ಞಾನವನ್ನು ಬಳಸಿ ಸರ್ಕಾರದ ಸೇವೆಗಳ ಸಮಯಕ್ಕೆ ಸರಿಯಾದ ವಿತರಣೆಯನ್ನು ಖಚಿತಪಡಿಸುವ ಕರ್ನಾಟಕದ ಯೋಜನೆ ಯಾವುದು? ಓಕೆನಾ, ಸಕಾಲ, ಭೂಮಿ, ಸೇವಾ ಸಿಂಧು, ಮಾಹಿತಿ ಕಣಜ ಅಂತ ಹೇಳಿದ್ರೆ ರೈಟ್ ಆನ್ಸರ್ ಯಾವುದು ಟಿಕ್ ಮಾಡ್ಕೊಳ್ಳಿ. ಓಕೆ, ರೈಟ್ ಆನ್ಸರ್ ಅದಕ್ಕೆ ಸಕಾಲ ಇಸ್ ರೈಟ್ ಆನ್ಸರ್. ಹಾಗೆ ಸಕಾಲ ಯಾವಾಗ ಬಂತು ಅಂತ ಕೂಡ ಕೇಳ್ಬೋದು. ಓಕೆನಾ, ಸಕಾಲ ಯಾವ ಇಯರ್ ಬಂತು ಅಂತ ಕೂಡ, ಇದು 2011ರಲ್ಲಿ ಆರ್ಡರ್ ಆಗಿ 12ರಲ್ಲಿ ಬರುತ್ತೆ. ಓಕೆನಾ, 2011, 12 ಅಂತ ನೆನ್ಪಿಟ್ಕೊಳ್ಳಿ. ಯಾವುದು ಸಕಾಲ, ಇಲ್ಲೇ ನೋಡ್ರಿ 12. ಸಕಾಲ ವಾಸ್ ಸ್ಕೀಮ್ ಲಾಂಚ್ಡ್ 2012. ಓಕೆ, ನೆಕ್ಸ್ಟ್ ಸಕಾಲ ಯೋಜನೆ ಸಾರ್ವಜನಿಕ ಸೇವೆಗಳ ಸಮಯಕ್ಕೆ ಸರಿಯಾದ ವಿತರಣೆ ಅಂದ್ರೆ ಅದ್ರ ಟರ್ಮ್ ಈಗ ಯಾವುದೋ ಒಂದು ಅಪ್ಲಿಕೇಶನ್ ಹಾಕ್ತೀವಿ, 7 ದಿನ ಅಪ್ಲಿಕೇಶನ್ ಅಂತ ಇರುತ್ತೆ ನೋಡ್ರಿ. ಈಗ ಕ್ಯಾಶ್ ಇನ್ಕಮ್ ಮಾಡಿಸೋದ್ರಲ್ಲಿ ಹಂಗೆ 7 ದಿನ ಇದ್ದಾಗ ಕರೆಕ್ಟ್ 7 ದಿನ ಕೊಡ್ಬೇಕು. ಅವ್ರು ಕೊಡ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಕೇಸ್ ಮಾಡೋಕ್ಕೆ ಪವರ್ ಇರುತ್ತೆ ಅಂತ ಸಕಾಲ ಯೋಜನೆಯನ್ನ ತೊಗೊಂಬಂದಿರ್ತಾರೆ. ಓಕೆನಾ, ಅದು ಯಾವಾಗ ಬರುತ್ತೆ? April 1, 2012. ಓಕೆ, ನೆಕ್ಸ್ಟ್ ಇನಿಷಿಯೇಟಿವ್ ಸ್ಟಾರ್ಟೆಡ್ ಅಂಡರ್ ದ ಕರ್ನಾಟಕ ಗ್ಯಾರಂಟಿ ಸರ್ವಿಸ್ ಸಿಟಿಜನ್ ಆಕ್ಟ್ ಅಂಡರ್ ಅಲ್ಲಿ ಬರುತ್ತಂತೆ. ಇದು ಯಾವುದು ಸಕಾಲ ಯೋಜನೆ 2011ರಲ್ಲಿ, ಅದು 2012ರಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ಓಕೆನಾ, ಸಕಾಲ ಮೀನ್ಸ್ ಇನ್ ಟೈಮ್ ಅಂದ್ರೆ ಕರೆಕ್ಟ್ ಆ ಟೈಮ್ಗೆ, ಗುಡ್ ಟೈಮ್ ಇದ್ರ ಥೀಮ್ ಅದು. ಓಕೆನಾ, ಆ ಥೀಮ್ ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಈ ಲೆವೆಲಲ್ಲಿ ನಿಮ್ಮ ಪ್ರಿಪ್ರೇಷನ್ ಇರಬೇಕಂತ ಹೇಳ್ತೀನಿ ನಾನು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 6. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಸರ್ಕಾರದ ಡೇಟಾ ಹಂಚಿಕೆ ಮತ್ತು ವಿಶ್ಲೇಷಣಾ ವೇದಿಕೆ? ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಸರ್ಕಾರದ ಡಾಟಾ ಶೇರಿಂಗ್ ಅಂಡ್ ಅನಾಲಿಟಿಕ್ ಪ್ಲಾಟ್ಫಾರ್ಮ್ ಯಾವುದು ಅಂತ ಕೇಳ್ತಿದ್ರೆ ಈ ಸ್ವಾತಿ, ಮಾಹಿತಿ ಕಣಜ, ಇದು ಕಣಜ ಆಗೈತಿ. ಓಕೆನಾ, ಇಂಗ್ಲೀಷಲ್ಲೇ ನೋಡ್ಕೊಳ್ಳಿ. ನೆಕ್ಸ್ಟ್ ಸೇವಾ ಸಿಂಧು, ಭೂಮಿ. ಓಕೆ, ರೈಟ್ ಆನ್ಸರ್ ಯಾವುದಂತ ಅಂದರೆ ಮಾಹಿತಿ ಕಣಜ ಈಸ್ ರೈಟ್ ಆನ್ಸರ್. ಅದೇನಂದ್ರೆ ಡಾಟಾ ಶೇರಿಂಗ್ ಅಂಡ್ ಅನಾಲಿಟಿಕ್ ಪ್ಲಾಟ್ಫಾರ್ಮ್ ಆಗಿದೆ. ಅದು ಕರ್ನಾಟಕ ಸರ್ಕಾರದ ಡಾಟಾ ಹಂಚಿಕೆ ಮತ್ತು ವಿಶ್ಲೇಷಣಾ ವೇದಿಕೆ ಯಾವುದಂದ್ರೆ ಮಾಹಿತಿ ಕಣಜ. ಓಕೆ, ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ KSRSAC ರಿಮೋಟ್ ಸೆನ್ಸಿಂಗ್ ಸೆಂಟರ್ ಮುಖ್ಯವಾಗಿ ಯಾವ ವಿಷಯದೊಂದಿಗೆ ವ್ಯವಹರಿಸುತ್ತದೆ? ಹವಾಮಾನ ಮುನ್ಸೂಚನೆ, GIS ಅಂಡ್ ಸ್ಯಾಟಲೈಟ್ ಬೇಸ್ಡ್ ಅಪ್ಲಿಕೇಶನ್, ಅಗ್ರಿಕಲ್ಚರ್ ಮಾರ್ಕೆಟ್, ಇಂಟರ್ನೆಟ್ ಸರ್ವಿಸ್ ಅಂತ ನೋಡಿದ್ರೆ ಇದಕ್ಕೆ ರೈಟ್ ಆನ್ಸರ್ ಏನಂತಂದು ಆಲ್ರೆಡಿ ಬರ್ಕೊಂಡಿದ್ರ ಅಂತ ಅನ್ಕೊಳ್ತೀನಿ. ರೈಟ್ ಆನ್ಸರ್ ಇದಕ್ಕೆ ಏನಂದ್ರೆ GIS ಅಂಡ್ ಸ್ಯಾಟಲೈಟ್ ಬೇಸ್ಡ್
ಅಪ್ಲಿಕೇಶನ್ ಅಂತ ಇದೆ ಅಲ್ವಾ, ಅದೇ ಇದಕ್ಕೆ ರೈಟ್ ಆನ್ಸರ್. ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ ಸೆಂಟರ್ನ ಮುಖ್ಯ ವಿಷಯ. ಓಕೆ, ನೆಕ್ಸ್ಟ್. ಓಕೆ, ಕ್ವಶನ್ ನಂಬರ್ 8. ನಾಗರಿಕರು ದೂರು ಸಲ್ಲಿಸಲು ಮತ್ತು ಸಾರ್ವಜನಿಕರ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುವ ಮೊಬೈಲ್ ಆ್ಯಪ್ ಯಾವುದು? ನಾಗರಿಕರು ದೂರು ಸಲ್ಲಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಪಡೆಯಲು ಸಹಾಯ ಮಾಡುವ ಮೊಬೈಲ್ ಆ್ಯಪ್ ಯಾವುದು? ಓಕೆನಾ, ಆ್ಯಪ್ ರಿಲೇಟೆಡ್ ಇಂಥ ಕ್ವಶನ್ಸ್ ಬರ್ತವೆ. ಜನಸ್ಪಂದನ, ಮೈ ಗೌ, ಆಮೇಲೆ ಕಾವೇರಿ ಆನ್ಲೈನ್ ಸರ್ವಿಸ್, ಆಮೇಲೆ ಸಕಾಲ ಆ್ಯಪ್. ಓಕೆ, ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತಂದ್ರೆ ಜನಸ್ಪಂದನ. ಓಕೆ, ಆಪ್ಷನ್ ಫಸ್ಟ್ ಜನಸ್ಪಂದನ ಅಂದ್ರೆ ಇದು ನಾಗರಿಕರು ದೂರು ಸಲ್ಲಿಸಲು ಮತ್ತು ಸಾರ್ವಜನಿಕ ಸೇವೆಗಳನ್ನು ಪಡೆಯಲು ಸಹಾಯ ಮಾಡ್ತದೆ. ಈಗ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನೀವು ಜನಸ್ಪಂದನ ಆ್ಯಪಲ್ಲಿ ಹೋಗಿ ಅದರಲ್ಲಿ ಏನೇನು ಸಮಸ್ಯೆ ಆಗಿದೆ ಅಂತ ಅದಕ್ಕೆ ಹೇಳಿದ್ರೆ ಸಾರ್ವಜನಿಕರ ಅದರ ದೂರು, ನೀವೇನು ಕಂಪ್ಲೇಂಟ್ ಕೊಟ್ಟಿರ್ತೀರಲ್ವಾ ಅದನ್ನ ರಿಲೇಟೆಡ್ ತಗೊಂಡು ಅದನ್ನ ಸಾಲ್ವ್ ಮಾಡೋಕ್ಕೆ ಜನಸ್ಪಂದನ ಆ್ಯಪ್ ಅಂತ ಸ್ಟಾರ್ಟ್ ಮಾಡಿದಾರೆ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಓಕೆ ಆನ್ಸರ್ ಇಲ್ಲಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 9. ಕರ್ನಾಟಕದಲ್ಲಿ GIS ಆಧಾರಿತ ಆಸ್ತಿ ನೋಂದಣಿ. ಕರ್ನಾಟಕದಲ್ಲಿ GIS ಆಸ್ತಿ ನೋಂದಣಿ ಮತ್ತು ನಕ್ಷೆ ಮಾಡಲು ಉತ್ತೇಜನ ನೀಡುವ ಯೋಜನೆ ಯಾವುದು? ಓಕೆನಾ, ಫಸ್ಟ್ GIS ಅದ್ರ ಫುಲ್ ಫಾರ್ಮ್ ಕೂಡ ಕೇಳ್ಬೋದು. GIS ಏನಂತ ಅಂತಂದು. ಓಕೆನಾ, ಜಿಯೋಗ್ರಾಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಇದು. ಓಕೆನಾ, ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ಓಕೆನಾ, ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ GIS ಅಂದ್ರೆ. ಓಕೆನಾ, ಆಧಾರಿತ ಆಸ್ತಿ ನೋಂದಣಿ ಮತ್ತು ನಕ್ಷೆ ಮಾಡಲು ಉತ್ತೇಜನ ನೀಡುವ ಯೋಜನೆ ಯಾವುದು? ಕಾವೇರಿ 2.0, ಭೂಮಿ 2.0, ಸಕಾಲ ಪ್ಲಸ್ ಸೇವಾ ಸಿಂಧು 2.0 ಅಂತ ಕೊಟ್ಟಿದ್ದಾರೆ. ಬಟ್ ಇದಕ್ಕೆ ಕಾವೇರಿ 2.0 ಆಪ್ಷನ್ ಫಸ್ಟ್ ಒನ್ ರೈಟ್ ಆನ್ಸರ್ ಇದಕ್ಕೆ. ಓಕೆ, GIS ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಎಲ್ಲ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಡಿ ತರಲು ಉದ್ದೇಶಿಸಿರುವ ಕರ್ನಾಟಕದ ಈ ಆಡಳಿತ ಯೋಜನೆ ಯಾವುದು? ಇದು ಆಲ್ರೆಡಿ ಈ ರಿಲೇಟೆಡ್ ಕ್ವಶನ್ ಬಂದಿದಾಗಲೇ. ಓಕೆನಾ, ಎಲ್ಲ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಡಿಯಲ್ಲಿ ತರಲು ಉದ್ದೇಶಿಸಿದ ಈ ಆಡಳಿತ ಯೋಜನೆ ಯಾವುದು? ಈ ಗ್ರಾಮ ಪಂಚಾಯತ್, ಗ್ರಾಮೋನ್, ಭೂಮಿ, ಸಕಾಲ. ಮೇ ಬಿ ಇದರಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ಅಪ್ಲಿಕೇಶನ್ ಹಾಕೋದಲ್ಲ ಅದೆಲ್ಲ ಮಾಡ್ತಿರ್ತಾರೆ ನೋಡಿ. ಓಕೆನಾ, ಹಾಗಾಗಿ ಇದು ಗ್ರಾಮೋನ್ ರೈಟ್ ಆನ್ಸರ್ ಇದಕ್ಕೆ. ಗ್ರಾಮೋನ್ ಆಪ್ಷನ್ 2 ಗ್ರಾಮೋನ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 11. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕ ಸರ್ಕಾರದ ಸೈಬರ್ ಸುರಕ್ಷತಾ ಯೋಜನೆ? ಓಕೆನಾ, ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಅಂತ ಕೇಳ್ತಾ ಇದ್ದಾನೆ. ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಆಪ್ಷನ್ ಏನು ಕೊಟ್ಟಿದ್ದಾನೆ? ಸೈಬರ್ ಸುರಕ್ಷಾ, ಇ ಜಾಗೃತಿ, ಕೆಟೆಕ್ ಸೆಕ್ಯೂರಿಟಿ ಮಿಷನ್, ಸೈಬರ್ ಕೆಫೆ ಕರ್ನಾಟಕ. ಓಕೆನಾ, ಇದಕ್ಕೆ ಆನ್ಸರ್ನ ಬರ್ಕೊಳ್ಳಿ. ಓಕೆನಾ, ಏನಂತ ನೀವು ಮ್ಯಾಕ್ಸಿಮಮ್ ಆಗಿ ಸೈಬರ್ ಅಂತ ಎಲ್ಲೆಲ್ಲಿದೆ, ಸೈಬರ್ ಒಂದು ಹತ್ರ ಇದೆ, 2 ಹತ್ರ ಇದೆ. ನೀವು ಇದನ್ನ ನೋಡಿ ಕೂಡ ಆನ್ಸರ್ ಮಾಡ್ತೀರ ಅಂದ್ರೆ 50-50 ಚಾನ್ಸಸ್. ನೀವು ಇದನ್ನು ಕೂಡ ತೆಗಿಬೋದು, ಇದನ್ನು ಕೂಡ ತೆಗೆದ್ರೆ ಇದರಲ್ಲಿ ಇವೆರಡರಲ್ಲಿ ನಿಮಗೆ ಆನ್ಸರ್ ಇದೆ. ಇವಾಗ 50-50 ಈ ರೀತಿ ಸ್ಕಿಪ್ ಮಾಡೋಕ್ಕೂ ಕೂಡ ಬರ್ಬೇಕು ನಿಮಗೆ. ಓಕೆನಾ, ಸೈಬರ್ ಅಂತ ಇದೆ, ಆ ರೀತಿ ಗೆಸ್ ಮಾಡ್ಕೊಂಡು ಹಾಕಿದ್ರು ಕೂಡ ಆಪ್ಷನ್ 4 ರೈಟ್. ಸೈಬರ್ ಸೇಫ್ ಕರ್ನಾಟಕ ಇದು ಕೆಳಗಿನವುಗಳಲ್ಲಿ ಕರ್ನಾಟಕ ಸರ್ಕಾರದ ಸೈಬರ್ ಸುರಕ್ಷಾ ಯೋಜನೆಯಾಗಿದೆ. ಸೈಬರ್ ಸೆಕ್ಯೂರಿಟಿ ಇನಿಷಿಯೇಟಿವ್ ಯಾವುದಂದ್ರೆ ಸೈಬರ್ ಸೇಫ್ ಕರ್ನಾಟಕ ಆಪ್ಷನ್ 4 ರೈಟ್ ಆನ್ಸರ್. ಕ್ವಶನ್ ನಂಬರ್ 11 ಆಯಿತು. ಕ್ವಶನ್ ನಂಬರ್ 12 ಈಗ. ನೆಕ್ಸ್ಟ್ ಕ್ವಶನ್ ನಂಬರ್ 12. ಕರ್ನಾಟಕ ಇ ಆಡಳಿತ ಕೇಂದ್ರ ಸೆಂಟರ್ ಫಾರ್ ಇ ಗವರ್ನೆನ್ಸ್ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸೆಂಟರ್ ಫಾರ್ ಇ ಗವರ್ನೆನ್ಸ್ ಅನ್ನು ಕರ್ನಾಟಕದಲ್ಲಿ ಯಾವ ವರ್ಷ ಸ್ಥಾಪನೆ ಮಾಡಲಾಗಿದೆ? 2004, 2005, 2006, 2008. ಓಕೆ, ನನಗೆ ಆ್ಯಕ್ಚುಲಿ ಇಷ್ಟು ಆಪ್ಷನ್ಸ್ ಕೂಡ ಹೇಳೋಕೆ ಇಷ್ಟ ಇಲ್ಲ, ಡೈರೆಕ್ಟ್ ಆನ್ಸರ್ ಹೇಳ್ಬೇಕು ಅನ್ಸುತ್ತೆ. ಯಾಕಂದರೆ ಸುಮ್ಮನೆ ಅಲ್ಲೂ ಕೂಡ ಟೈಮ್ ಉಳಿಯುತ್ತೆ ಅಂತ. ಬಟ್ ನಿಮಗೆ ಆಪ್ಷನ್ಸ್ ಎಲ್ಲ ಹೇಳ್ಬೇಕು ನಿಮಗೆ. ಓಕೆನಾ, ಕ್ವಶನ್ ಇದಕ್ಕೆ ರೈಟ್ ಆನ್ಸರು 2005 ನೋಡ್ರಿ. ನೆಕ್ಸ್ಟ್ ಓಕೆನಾ, 2005. ನೆಕ್ಸ್ಟ್ 13ನೇ ಕ್ವಶನು. ಕರ್ನಾಟಕದ ಮಹಿಳೆಯರ ಡಿಜಿಟಲ್ ಉದ್ಯಮಶೀಲತೆಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಯೋಜನೆ ಯಾವುದು? ಕರ್ನಾಟಕದಲ್ಲಿ ಮಹಿಳೆಯರ ಡಿಜಿಟಲ್ ಉದ್ಯಮಶೀಲತೆಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವ ಯೋಜನೆ ಯಾವುದು? ಈ ಉದ್ಯಮಿ, ಶಕ್ತಿ ಡಿಜಿಟಲ್, ವುಮೆನ್ ಟೆಕ್ ಹಬ್, ಶಿ ಫಾರ್ ಟೆಕ್ ಕರ್ನಾಟಕ. ಅಂದರೆ ಮಹಿಳೆಯರ ಡಿಜಿಟಲ್ ಉದ್ಯಮಶೀಲತೆಯನ್ನು ಭಾಗವಹಿಸಲು ವುಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಡಿಜಿಟಲ್ ಎಂಟರ್ಪ್ರಿನರ್ಶಿಪ್ ಉತ್ತೇಜಿಸುವ ಯೋಜನೆ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಇದಕ್ಕೆ ಯಾವ್ದು ನೋಡ್ಕೊಡ್ರಿ. ಓಕೆನಾ, ಈ ಉದ್ಯಮಿ ಫಸ್ಟ್ನೇ ಆಪ್ಷನ್ ರೈಟ್ ಇದಕ್ಕೆ. ಈ ಉದ್ಯಮಿ ರೈಟ್ ಆನ್ಸರ್. ನೆಕ್ಸ್ಟ್ ಈ ಉದ್ಯಮಿ ರೈಟ್. ನೆಕ್ಸ್ಟ್ ಕ್ವಶನ್ ನಂಬರ್ 14.
ಡಿಜಿಟಲ್ ದೂರು ಪರಿಹಾರವನ್ನು ಬೆಂಬಲಿಸುವ ಕರ್ನಾಟಕ ವೇದಿಕೆ ಯಾವುದು? ಡಿಜಿಟಲ್ ದೂರು ಪರಿಹಾರ ಅಂದ್ರೆ ಡಿಜಿಟಲ್ ಕಂಪ್ಲೇಂಟ್ ಅನ್ನು ಪರಿಹರಿಸುವ ಕರ್ನಾಟಕದ ವೇದಿಕೆ ಯಾವುದು ಅಂತ ಕೇಳ್ತಿದ್ದಾನೆ. ಜನಸಮ ಜನಸಮಸ್ಯೆ, ಜನಸ್ಪಂದನ, ಸಕಾಲ ಪೋರ್ಟಲ್ ಅಂತ ಮಾಹಿತಿ ಕಣಜ ಅಂತ ಕೊಡ್ತಾನೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಅಂದ್ರೆ ಜನಸ್ಪಂದನ. ಓಕೆನಾ, ಜನಸ್ಪಂದನ. ಅದಕ್ಕೆ ನೆಕ್ಸ್ಟ್ ಜನಸ್ಪಂದನ, ಆಪ್ಷನ್ ಬಿ. ಕ್ವಶನ್ ನಂಬರ್ 15. AI, IoT ಮತ್ತು ಡೇಟಾ ವಿಶ್ಲೇಷಣೆಯ ಬಳಕೆಯಿಂದಾಗಿ ಆಡಳಿತದಲ್ಲಿ ನವೀನತೆಯನ್ನು ಉತ್ತೇಜಿಸುವ ಯೋಜನೆ ಯಾವುದು? ಕರ್ನಾಟಕ ಇನೋವೇಷನ್ ಅಥಾರಿಟಿ, ಕೆಟೆಕ್ ಇನೋವೇಷನ್ ಹಬ್, ಸ್ಟಾರ್ಟ್ಅಪ್ ಕರ್ನಾಟಕ, ಡಿಜಿಟಲ್ ಗವರ್ನೆನ್ಸ್ ಫೋರಂ ಯಾವುದಂತಂದು ಆಪ್ಷನ್ನು. ಇದಕ್ಕೆ ಬಿಟೆಕ್ ಇನೋವೇಷನ್ ಹಬ್. ಓಕೆನಾ, ಕೆಟೆಕ್ ಇನೋವೇಷನ್ ಹಬ್ ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ಬಿ, ಕೆಟೆಕ್ ಇನೋವೇಷನ್ ಹಬ್ಬು AI, IoT ಮತ್ತು ಡೇಟಾ ವಿಶ್ಲೇಷಣೆಯ ಬಳಕೆಯಿಂದ ಆಡಳಿತದಲ್ಲಿ ನವೀನತೆಯನ್ನು ಉತ್ತೇಜಿಸುವ ಯೋಜನೆ ಆಗಿದೆ. ಓಕೆ, ಇನೋವೇಷನ್ ಇನ್ ಗವರ್ನೆನ್ಸ್ ಯೂಸಿಂಗ್ AI ಅಂಡ್ IoT ಅಂಡ್ ಡಾಟಾ ಅನಾಲಿಟಿಕ್ಸ್. ಓಕೆ, ಕೆಟೆಕ್ ಇನೋವೇಷನ್ ಹಬ್. ನೆಕ್ಸ್ಟ್ ಕ್ವಶನ್ ನಂಬರ್ 16. ನಿಮ್ಗೆ ಯಾವುದೇ ರೀತಿ ಕ್ವಶನ್ಸ್ ಅಲ್ಲಿ ಡೌಟ್ ಬಂದರೆ ದಯವಿಟ್ಟು ಕಮೆಂಟಲ್ಲಿ ಹೇಳಿ. ನಾನು ಯೂಟ್ಯೂಬಲ್ಲಿ ಇದೇನಿದು ಟೆಲಿಗ್ರಾಮಲ್ಲಿ ಕ್ಲಾರಿಫೈ ಮಾಡ್ತೀನಿ, ಅದನ್ನ ಸ್ಕ್ರೀನ್ಶಾಟ್ ತೊಗೊಂಡು, ಅಥವಾ ನೆಕ್ಸ್ಟ್ ಡೇ ಕ್ಲಾಸ್ ಮಾಡುವಾಗ ಅದನ್ನು ಕ್ಲಾರಿಫೈ ಮಾಡ್ತೀನಿ ಅಂತ. ಓಕೆ, ನಾಗರಿಕ ಸೇವಾ ವಿತರಣೆ ಮತ್ತು ನೀತಿ ತೀರ್ಮಾನಗಳನ್ನು ಸುಧಾರಿಸಲು ಕೃತಕ ಬುದ್ಧಿಮತ್ತೆಯನ್ನು ಒಳಗೊಂಡಿರುವ ಕರ್ನಾಟಕದ ಯೋಜನೆ ಯಾವುದು? ಓಕೆನಾ, ನಾಗರಿಕ ಸೇವಾ ವಿತರಣೆಯನ್ನು ಮತ್ತು ನೀತಿ ತೀರ್ಮಾನಗಳನ್ನು ಸುಧಾರಿಸಲು ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇಲ್ಲಿದೆ ನೋಡ್ರಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಒಳಗೊಂಡಿರುವ ಕರ್ನಾಟಕದ ಯೋಜನೆ ಯಾವುದು? AI ಫಾರ್ ಕರ್ನಾಟಕ ಗವರ್ನೆನ್ಸ್, ಡಿಜಿಟಲ್ ಕರ್ನಾಟಕ, ಸ್ಮಾರ್ಟ್ ಪೊಲೀಸ್ ಲ್ಯಾಬ್, ಈ ವಿಧಾನ. ಓಕೆನಾ, ಇಲ್ಲಿ ನೀವು ಇಂಗ್ಲಿಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಕೂಡ ಆಗುತ್ತೆ ನಿಮಗೆ. ಓಕೆನಾ, PSIಗೆ ಫಸ್ಟ್ ಪೇಪರ್ ಇರುತ್ತಲ್ವಾ, ಇಂಗ್ಲೀಷು ಕನ್ನಡ ಟ್ರಾನ್ಸ್ಲೇಷನ್ ಕೂಡ, ಹಾಗಾಗಿ ಎರಡೂ ಹಾಕೊಂಡಿದ್ದೀನಿ ಕ್ವಶನ್ ನಾನು. ಓಕೆನಾ, ಇಂಗ್ಲೀಷ್ ಅಂಡ್ ಕನ್ನಡ. ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಸ್ಮಾರ್ಟ್ ಪಾಲಿಸಿ ಲ್ಯಾಬ್. ಇದು ನಾಗರಿಕ ಸೇವಾ ವಿತರಣೆ ಮತ್ತು ನೀತಿ ತೀರ್ಮಾನಗಳನ್ನು ಸುಧಾರಿಸಲು ಕೃತಕ ಬುದ್ಧಿಮತ್ತೆಯನ್ನು ಒಳಗೊಂಡಿರುವ ಕರ್ನಾಟಕದ ಯೋಜನೆ ಸ್ಮಾರ್ಟ್ ಪಾಲಿಸಿ ಲ್ಯಾಬ್. ನೆಕ್ಸ್ಟ್ ಕ್ವಶನ್ ನಂಬರ್ 17. ಓಕೆ, ಡಿಜಿಟಲ್ ಕರ್ನಾಟಕ ವಿಷನ್ 2025 ಅಡಿಯಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ಉದ್ದೇಶವಾಗಿದೆ? ಡಿಜಿಟಲ್ ಕರ್ನಾಟಕ ವಿಷನ್ 2025 ಗ್ರಾಮೀಣ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು, ಆಡಳಿತವನ್ನು ನಾಗರಿಕ ಕೇಂದ್ರಿತ ಮತ್ತು ಡೇಟಾ ಆಧಾರಿತಗೊಳಿಸುವುದು, ಕೃಷಿ ಸಹಾಯಧನಗಳ ಮೇಲೆ ಗಮನ ಹರಿಸುವುದು, ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ವಿಸ್ತರಿಸುವುದು. ಓಕೆನಾ, ಡಿಜಿಟಲ್ ಕರ್ನಾಟಕ ವಿಷನ್ನ ಮುಖ್ಯ ಉದ್ದೇಶ ಏನು? ಓಕೆ, ಇದಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ ಮೇಕ್ ಗವರ್ನೆನ್ಸ್ ಸಿಟಿಸನ್ ಸೆಂಟರ್ ಅಂಡ್ ಡಾಟಾ ಡ್ರಿವನ್, ಅಂದ್ರೆ ಆಡಳಿತವನ್ನು ನಾಗರಿಕ ಕೇಂದ್ರಿತ ಮತ್ತು ಡೇಟಾ ಆಧಾರಿತಗೊಳಿಸುವುದು ಇದರ ಮುಖ್ಯ ಉದ್ದೇಶ ಆಗಿರುತ್ತೆ. ಓಕೆ, ಆಪ್ಷನ್ ಬಿ ರೈಟ್ ಆನ್ಸರ್. ಕರ್ನಾಟಕ ಡಿಜಿಟಲ್ ವಿಷನ್ 2025 ಅಂದ್ರೆ 2025 ಬಂದಿರೋದ್ರಿಂದ ಕ್ವಶನ್ ಇದು ಬರೋದು ಚಾನ್ಸಸ್ ಜಾಸ್ತಿ ಇದೆ. ಓಕೆನಾ, ಆಡಳಿತ ನಾಗರಿಕ ಕೇಂದ್ರಿತ ಮತ್ತು ಡೇಟಾ ಆಧಾರಿತಗೊಳಿಸುವುದು ಡಿಜಿಟಲ್ ಕರ್ನಾಟಕ ವಿಷನ್ನ ಮುಖ್ಯ ಉದ್ದೇಶ ಆಗಿರ್ತದೆ. ಇದು 2025 ಈ ವರ್ಷ ಅನ್ನೋ ದೃಷ್ಟಿಯಿಂದ ಆದ್ರೂ ಕೂಡ ಕ್ವಶನ್ಸು ಈ ಲೆವೆಲಲ್ಲಿ ಫ್ರೇಮ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18. ಓಕೆ, ಕರ್ನಾಟಕದ ಯಾವ ಸ್ಮಾರ್ಟ್ ಸಿಟಿ ಯೋಜನೆ ಸಂಚಾರ ಮತ್ತು ತ್ಯಾಜ್ಯ ನಿರ್ವಹಣೆಗೆ IoT ಮತ್ತು GIS ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ? ಕರ್ನಾಟಕ ಸ್ಮಾರ್ಟ್ ಸಿಟಿ ಯೋಜನೆ ಸಂಚಾರ ತ್ಯಾಜ್ಯ ನಿರ್ವಹಣೆಗಾಗಿ IoT ಮತ್ತು GIS ತಂತ್ರಜ್ಞಾನವನ್ನು ಬಳಸಲಾಗುತ್ತದೆ. ಯಾವುದರಲ್ಲಿ ಬಳಸ್ತಿದ್ದಾರೆ ಅಂತ? ಓಕೆನಾ, IoT ಮತ್ತು GIS ಅನ್ನು ಮಂಗಳೂರು ಸ್ಮಾರ್ಟ್ ಸಿಟಿ, ಮೈಸೂರು, ಹುಬ್ಳಿ ಧಾರವಾಡ, ಬೆಳಗಾವಿ ಅಂತಂದ್ರೆ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿಗೆ ರೈಟ್ ಆನ್ಸರ್. ಅದಕ್ಕೆ ಹುಬ್ಳಿ ಧಾರವಾಡ. ಓಕೆ, ದ ಫುಲ್ ಫಾರ್ಮ್ ಯಾವುದಂದ್ರೆ IoT ಅಂದ್ರೆ ಇಂಟರ್ನೆಟ್ ಆಫ್ ಥಿಂಗ್ಸ್, ಆಮೇಲೆ GIS ಅಂದ್ರೆ ಜಿಯೋಗ್ರಾಫಿಕ್ ಇನ್ಫಾರ್ಮೇಶನ್ ಸಿಸ್ಟಮ್. ಅದು ಕೂಡ ಎಕ್ಸ್ಪ್ಲೇನ್ ಅನ್ನ ಕೇಳ್ಬೋದು, ಹಾಗಾಗಿ ಅದನ್ನು ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 19. ಗ್ರಾಮ ಪಂಚಾಯಿತಿಯನ್ನು ವೇಗವಾದ ಇಂಟರ್ನೆಟ್ನೊಂದಿಗೆ ಸಂಪರ್ಕಿಸುವ ಮೂಲಕ ಗ್ರಾಮೀಣ ಅಭಿವೃದ್ಧಿ ICT ಒದಗಿಸುವ ಯೋಜನೆ ಯಾವುದು? ICT ಫಾರ್ ರೂರಲ್ ಡೆವಲಪ್ಮೆಂಟ್. ಓಕೆನಾ, ICT ಒದಗಿಸುವ ಯೋಜನೆ ಯಾವುದು? ಓಕೆ, ಒಂದು ನಿಮಿಷ. ಓಕೆ, ಭಾರತ್ ನೆಟ್ ಈ ಗ್ರಾಮ, ಗ್ರಾಮೋನ್ ನಮ್ಮ ಗ್ರಾಮ. ಭಾರತ್ ನೆಟ್ ಈ ಗ್ರಾಮ, ಗ್ರಾಮೋನ್ ನಮ್ಮ ಗ್ರಾಮ. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಏನಂದ್ರೆ ಭಾರತ್ ನೆಟ್. ಹಾಗಾದ್ರೆ ICT ಅಂದ್ರೆ ಅಂತ ಫುಲ್ ಫಾರ್ಮ್ ಕಳಿಸಿ ನನಗೆ. ICT ಫುಲ್ ಫಾರ್ಮ್ ಹೇಳಿ ನನಗೆ. ICT ಫುಲ್ ಫಾರ್ಮ್ ನೀವು ಕಮೆಂಟಲ್ಲಿ ತಿಳಿಸೋಕ್ಕೆ ಸಾಧ್ಯ ಇರಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 20.
ವಿಜ್ಞಾನ ಮತ್ತು ತಂತ್ರಜ್ಞಾನ ನವೀನತೆ ನೀತಿಗಳಿಗೆ ಕರ್ನಾಟಕದಲ್ಲಿ ಕೇಂದ್ರ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಇಲಾಖೆ ಯಾವುದು? ವಿಜ್ಞಾನ ತಂತ್ರಜ್ಞಾನ ಮತ್ತು ನವೀನತೆ ನೀತಿಗಳಿಗೆ ಓಕೆನಾ ನೋಡಲ್ ಏಜೆನ್ಸಿ ಫಾರ್ ಸೈನ್ಸ್ ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ ಪಾಲಿಸೀಸ್ಗೆ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುವ ಸಂಸ್ಥೆ ಯಾವುದು ಅಂತ ಕೇಳ್ತಿದ್ದಾನೆ. ಓಕೆ, ಇದಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT, ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ ಪ್ಲಾನಿಂಗ್ ಅಂಡ್ ಸ್ಟ್ಯಾಟಿಸ್ಟಿಕ್ಸ್, ನೆಕ್ಸ್ಟ್ ಸೆಂಟರ್ ಫಾರ್ ಗವರ್ನೆನ್ಸ್. ಆಪ್ಷನ್ 4 ಏನಂದ್ರೆ ಕರ್ನಾಟಕ ಡಿಜಿಟಲ್ ಕಮಿಷನ್. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಯಾವುದಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಎಲೆಕ್ಟ್ರಾನಿಕ್ಸ್, IT, ಬಯೋಟೆಕ್ನಾಲಜಿ ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ. ಓಕೆನಾ, ಆಪ್ಷನ್ ಎ is right answer. The option A is right answer. Okay. Next question number 21. Question number 21. ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ಆಡಳಿತ ಮತ್ತು ICT ಉಪಕ್ರಮಗಳನ್ನು ಉತ್ತೇಜಿಸುವ ಪ್ರಮುಖ ಇಲಾಖೆ ಯಾವುದು? ಓಕೆನಾ, ICT ಪ್ರಮುಖ ಇಲಾಖೆ ಯಾವುದು? ಓಕೆ, ಒಂದು ನಿಮಿಷ ಯಾರೋ ಫೋನ್ ಮಾಡ್ತಿದ್ದಾರೆ. ಓಕೆ, ಕರ್ನಾಟಕದಲ್ಲಿ ಪರಿಣಾಮಕಾರಿ ಆಡಳಿತಕ್ಕಾಗಿ ಆಡಳಿತ ಮತ್ತು ICT. ಓಕೆನಾ, ICT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಓಕೆನಾ, ಉಪಕ್ರಮ ಉತ್ತೇಜಿಸುವ ಪ್ರಮುಖ ಇಲಾಖೆ ಯಾವುದು? ಡಿಪಾರ್ಟ್ಮೆಂಟ್ ಆಫ್ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಆಡಳಿತ ಕೇಂದ್ರ, ಮಾಹಿತಿ ತಂತ್ರಜ್ಞಾನ ಮತ್ತು ಏನಿದು ಬಯೋಟೆಕ್ನಾಲಜಿ. ಏನು ಜೈವ ತಂತ್ರಜ್ಞಾನ ಅಲ್ಲ, ಬಯೋಟೆಕ್ನಾಲಜಿ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ, ಸೈನ್ಸ್ ಅಂಡ್ ಬಯೋಟೆಕ್ನಾಲಜಿ. ಇದಕ್ಕೆ ಯಾವುದು ರೈಟ್ ಆನ್ಸರ್ ಅಂತ ಅಂದ್ರೆ ಕ್ವಶನ್ ನಂಬರ್ 21. ಕ್ವಶನ್ ನಂಬರ್ 21 ನೀವು ರೈಟ್ ಆನ್ಸರ್ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಸೆಂಟರ್ ಫಾರ್ ಗವರ್ನೆನ್ಸ್ ರೈಟ್ ಆನ್ಸರ್. ಸೆಂಟರ್ ಫಾರ್ ಗವರ್ನೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 22. ಕ್ವಶನ್ ನಂಬರ್ 22. ಕರ್ನಾಟಕದಲ್ಲಿ ಸರ್ಕಾರದ ಎಲ್ಲಾ ಸೇವೆಗಳನ್ನು ಒಂದೇ ಡಿಜಿಟಲ್ ವೇದಿಕೆಯ ಮೂಲಕ ಸುಗಮವಾಗಿ ಒದಗಿಸುವ ಯೋಜನೆ ಯಾವುದು? ಭೂಮಿ ಪ್ರಾಜೆಕ್ಟ್, ಸಕಾಲ ಮಿಷನ್, ಸೇವಾ ಸಿಂಧು, KGIS. ಅಂದ್ರೆ ಕರ್ನಾಟಕ ಸರ್ಕಾರದ ಎಲ್ಲಾ ಸೇವೆಗಳನ್ನು ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಮೂಲಕ ಸುಗಮವಾಗಿಗೊಳಿಸುವ ಯೋಜನೆ ಯಾವುದು ಅಂತ ಕೇಳ್ತಿದ್ದಾನೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಸೇವಾ ಸಿಂಧು. ಸೇವಾ ಸಿಂಧು ಈಸ್ ರೈಟ್ ಆನ್ಸರ್. ಇದಕ್ಕೆ ಹಲವು ಯೋಜನೆಗಳ ಇಲಾಖೆ ಸೇವೆಗಳನ್ನು ಅಂದ್ರೆ ಬೇರೆ ಬೇರೆ ಇಲಾಖೆ ಸೇವೆಗಳನ್ನು ಇರ್ತಾವಲ್ವ, ಒಂದರಲ್ಲಿನೇ ಸೇವಾ ಸಿಂಧು ಅಲ್ಲಿನೇ ಒಂದೇ ಆನ್ಲೈನ್ ವೇದಿಕೆಯಲ್ಲಿ ಒಗ್ಗೂಡಿಸಿ ನಾಗರಿಕರಿಗೆ ಪಾರದರ್ಶಕ ಮತ್ತು ಪರಿಣಾಮಕಾರಿ ಸೇವೆಯನ್ನು ನೀಡಲು, ಓಕೆನಾ, ಟ್ರಾನ್ಸ್ಪರೆನ್ಸಿ ಮತ್ತು ಎಫಿಷಿಯನ್ಸಿ ಸರ್ವಿಸ್ ನೀಡಲು ಇದನ್ನ ಸೇವಾ ಸಿಂಧು ಮಾಡ್ತಾರಂತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 23. ಕ್ವಶನ್ ನಂಬರ್ 23 ಇದು ಯಾವುದರ ಬಗ್ಗೆ ಬಂದಿದೆ? ಭೂಮಿ ಪ್ರಾಜೆಕ್ಟ್ ಬಗ್ಗೆ ಬಂದಿದೆ. ಓಕೆನಾ, ದ ಭೂಮಿ ಪ್ರಾಜೆಕ್ಟ್ ಕರ್ನಾಟಕ ಈಸ್ ರಿಲೇಟೆಡ್ ವಿಚ್ ಆಫ್ ದ ಫಾಲೋಯಿಂಗ್. ಅಂದ್ರೆ ಕರ್ನಾಟಕದ ಭೂಮಿ ಯೋಜನೆ ಕೆಳಗಿನ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಭೂಮಿ ಪ್ರಾಜೆಕ್ಟ್ ಯಾವುದಕ್ಕೆ ಸಂಬಂಧಿಸಿದೆ? ಅದು ಭೂ ದಾಖಲೆಗಳ ಡಿಜಿಟಲೀಕರಣಕ್ಕೋ, ಅಥವಾ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಜಲ ಸಂರಕ್ಷಣಾ ನಿರ್ವಹಣೆಗೋ, ಅಥವಾ ಅರಣ್ಯ ನಕ್ಷೆಗೊಳಿಸುವಿಕೆಗೋ ಅಂದ್ರೆ ಫಾರೆಸ್ಟ್ ಮ್ಯಾಪಿಂಗ್ಗೋ, ಅಥವಾ ರೂರಲ್ ಎಂಪ್ಲಾಯ್ಮೆಂಟ್ ಟ್ರ್ಯಾಕಿಂಗ್ ಅಂದ್ರೆ ಗ್ರಾಮೀಣ ಉದ್ಯೋಗ ನಿಗಾ ವಹಿಸುವುದಕ್ಕೋ? ಅಂದ್ರೆ ಭೂಮಿ ಪ್ರಾಜೆಕ್ಟ್ ಈ 4 ಹೇಳಿಕೆಗಳಲ್ಲಿ 4 ಆಪ್ಷನ್ ಅಲ್ಲಿ ಯಾವ್ದಕ್ಕೆ ಬಂದಿದೆ ಅಂತಂದ್ರೆ ಭೂಮಿ ಪ್ರಾಜೆಕ್ಟ್ ನ ಮುಖ್ಯ ಉದ್ದೇಶ ಯಾವ್ದಂದ್ರೆ ಇದು ಪಂಚಾಯತ್ ಅಂಡರ್ ಅಲ್ಲಿ ಬರುತ್ತೆ. ಇದು ಭೂಮಿಯ ದಾಖಲೆಗಳನ್ನ, ಓಕೆನಾ, ಇಲ್ಲಿ ಭೂಮಿ ಇದೆ, ಇಲ್ಲಿ ಭೂಮಿ ಇದೆ, ಆ ರೀತಿಯನ್ನು ಕೂಡ ಹಾಕ್ಬೋದು. ಆದ್ರೆ ಇಲ್ಲಿ ಅರಣ್ಯ ಅಂತಾನು ಕೂಡ ಇದೆ. ಇದಕ್ಕೆ ಏನಾದ್ರು 50-50, ಇಲ್ಲಿ 50, ಇಲ್ಲಿ 50 ಮ್ಯಾಕ್ಸಿಮಮ್ ಇವೆರಡರಲ್ಲಿ ಹುಡುಗರು ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಇದಕ್ಕೆ ರೈಟ್ ಆನ್ಸರ್ ಭೂ ದಾಖಲೆಗಳ ಡಿಜಿಟಲೀಕರಣ. ಅದಕ್ಕಾಗಿ ಭೂಮಿ ಪ್ರಾಜೆಕ್ಟ್ ಬಂದಿರುತ್ತೆ. ಓಕೆನಾ, ಎಕ್ಸ್ಪ್ಲೇನ್ ಇದೆ ಇಲ್ಲಿ. ಆಪ್ಷನ್ ಎ ಫಸ್ಟ್. ಲ್ಯಾಂಡ್ ರೆಕಾರ್ಡ್ ಡಿಜಿಟಲೈಸೇಷನ್. ಭೂಮಿ ಯೋಜನೆ ಭೂ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಿ ಆನ್ಲೈನ್ ಪರಿಷ್ಕರಣೆ ಸೇವೆಗಳನ್ನು ಆರಂಭಿಸಿ ಭೂ ವ್ಯವಹಾರಗಳಲ್ಲಿ ಭ್ರಷ್ಟಾಚಾರ ಮತ್ತು ವಿಳಂಬವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಭೂಮಿ ಪ್ರಾಜೆಕ್ಟ್ ಅನ್ನು ತಗೊಂಡು ಬಂದಿರ್ತಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 24. ಕ್ವಶನ್ ನಂಬರ್ 24. ಕರ್ನಾಟಕ ಸೇವಾ ಹಕ್ಕು ಕಾಯ್ದೆ ಅಡಿಯಲ್ಲಿ ಪಾರದರ್ಶಕತೆ ಮತ್ತು ಸಮಯಬದ್ಧ ಸೇವೆ ಒದಗಿಸುವ ಯಾವ ಉಪಕ್ರಮವನ್ನು ಆರಂಭಿಸಲಾಯಿತು? ಓಕೆನಾ, ಕರ್ನಾಟಕ ಸೇವಾ ಹಕ್ಕು ಕಾಯ್ದೆ ಅಡಿಯಲ್ಲಿ ಪಾರದರ್ಶಕತೆ ಮತ್ತು ಸಮಯಬದ್ಧ ಸೇವೆ ಒದಗಿಸಲು ಯಾವ ಉಪಕ್ರಮವನ್ನು ಆರಂಭಿಸಲಾಯಿತು? ದ ಫಾಲೋಯಿಂಗ್ ಇನಿಷಿಯೇಟಿವ್ ವಾಸ್ ಲಾಂಚ್ಡ್ ಪ್ರಮೋಟ್ ಟ್ರಾನ್ಸ್ಪರೆನ್ಸಿ ಅಂಡ್ ಅಟ್ ಬಾಂಡೆಡ್ ಸರ್ವಿಸ್ ಡೆಲಿವರಿ ಅಂಡರ್ ದ ಕರ್ನಾಟಕ ಗವರ್ನೆನ್ಸ್ ಅಂಡರ್ ದ ಕರ್ನಾಟಕ ಗ್ಯಾರಂಟಿ ಆಫ್ ಸರ್ವಿಸ್ ಸಿಟಿಸನ್ ಆಕ್ಟ್. ಓಕೆನಾ, ಕರ್ನಾಟಕ ಗ್ಯಾರಂಟಿ ಸರ್ವಿಸ್ ಸಿಟಿಸನ್ ಆಕ್ಟ್ ಅಂಡರ್ ಅಲ್ಲಿ ಯಾವ್ದು ಬಂದೈತಿ? ಸಕಾಲನೋ, ಸ್ವತ್ತುನೋ, ಜನಸ್ಪಂದನೋ, ಮೊಬೈಲ್ ಒನ್ ಅಂತ ನೋಡಿದ್ರೆ ಅವಾಗಲೇ ಇದು ಆಲ್ರೆಡಿ ಫಸ್ಟ್ನೇ 2-3 ಕ್ವಶನ್ ಎಲ್ಲೇನೋ ಬಂದಿತ್ತು. ಮೇ ಬಿ ರಿಪೀಟ್ ಆಗಿದೆ ಅನ್ಸುತ್ತೆ. ಓಕೆನಾ, ಎಕ್ಸ್ಪ್ಲೇನ್ ಅಲ್ಲಿ ಬಂದಿತ್ತು. ಓಕೆನಾ, ಇದು
ಕರ್ನಾಟಕ ಗ್ಯಾರಂಟಿ ಸರ್ವಿಸ್ ಅಂಡರ್ ಆ್ಯಕ್ಟಲ್ಲಿ ಸಕಾಲ ಬರುತ್ತೆ ಅಂತ ಹೇಳಿದೆ. ಅದು ಸ್ವಲ್ಪ ಕ್ವಶನಲ್ಲಿ ಮತ್ತೆ ಬಂದಿದೆ ಇದ್ರದ್ದು. ಓಕೆನಾ, ಇಲ್ಲಿದೆ ಸಕಾಲ ಇಸ್ ಎ ರೈಟ್ ಆನ್ಸರ್. ಸಕಾಲ ಯಾವಾಗ ಬಂತು? 2012ರಲ್ಲಿ. ಓಕೆನಾ, ಏಪ್ರಿಲ್ 1ರಲ್ಲಿ. ಓಕೆ, ಡೇಟ್ ಕೂಡ ಕೇಳ್ತಾನೆ. ನೆಕ್ಸ್ಟ್, ಕರ್ನಾಟಕ ಜಿಯೋಗ್ರಫಿ ಇನ್ಫಾರ್ಮೇಷನ್ ಸಿಸ್ಟಮ್. ಓಕೆನಾ, KGIS ಇಲ್ವ ಅಂತಲ್ವ? KGIS ಅಂತ ಇತ್ತಲ್ವ ಇಲ್ಲಿ? ಅಲ್ಲಲ್ಲ, ಇಲ್ಲಲ್ಲ. ನೆಕ್ಸ್ಟ್ KGIS ಅಂದರೆ ಕರ್ನಾಟಕ ಜಿಯೋಗ್ರಫಿ ಇನ್ಫಾರ್ಮೇಷನ್ ಸೆಂಟರ್ ಮೇನ್ಲಿ ಹೆಲ್ಪ್ಸ್ ಇನ್, ಅಂದರೆ ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಮುಖ್ಯವಾಗಿ ಸಹಾಯ ಮಾಡುವ ಕ್ಷೇತ್ರ ಯಾವುದು? ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ? ಆಪ್ಷನ್ ಫಸ್ಟ್ ವಿಪತ್ತು ನಿರ್ವಹಣೆ ಮತ್ತು ಯೋಜನೆ, ಆಪ್ಷನ್ ಬಿ ಕೃಷಿ ನೀತಿ, ಆಪ್ಷನ್ ಸಿ ಕೈಗಾರಿಕಾ ಹೂಡಿಕೆ ನಕ್ಷೆಗೊಳಿಸುವಿಕೆ, ಆಪ್ಷನ್ 4 ಗ್ರಾಮೀಣ ಆರೋಗ್ಯ. ಓಕೆನಾ, ನೀವು ಆನ್ಸರ್ನ ಬರ್ಕೋಬೇಕು, ಟಿಕ್ ಮಾಡ್ಕೋಬೇಕು. 25ನೇ ಕ್ವಶನ್ಗೆ ನನ್ನ ಆನ್ಸರು ಎ. ಆಮೇಲೆ ಇದು ನಿನ್ನ ಆನ್ಸರು. ಓಕೆನಾ, ಈ ಕಡೆ ಲೈನ್ ಎಲ್ಲ ನಿನ್ನ ಆನ್ಸರ್ ಇರಬೇಕು, ಈ ಕಡೆ ಲೈನ್ ಎಲ್ಲ ಇನ್ನೊಂದು ಆನ್ಸರ್, ರೈಟ್ ಆನ್ಸರ್ ನಾ ಏನು ಹೇಳ್ತೀನಿ ಅದು. ಓಕೆನಾ, ಎ. ಇಲ್ಲಿ ಏನಾದರೂ ರೈಟ್ ಆನ್ಸರ್ ಬಿ ಇತ್ತಂದರೆ ಜಸ್ಟ್ ಹಿಂಗೆ ಕಾಟ್ ಹಾಕೊಂಡು ಹೋಗು. ಆಮೇಲೆ 26 ನಿನ್ನ ಆನ್ಸರು ಬಿ ಇರುತ್ತೆ, ಬಟ್ ಇಲ್ಲಿ ಕೂಡ ಬಿ ಇರುತ್ತೆ. ಓಕೆನಾ, ಹಿಂಗೆ ರೈಟು. ಆಮೇಲೆ ಇಷ್ಟು 40 ಕ್ವಶನ್ಸು ಮುಗಿದ್ಮೇಲೆ ಎಷ್ಟು ಬಂದಿದ್ದಾವೆ ನಿನ್ನ ಕ್ವಶನ್ಗೆ? ಓಕೆನಾ, ಅದಕ್ಕೆ ಎಷ್ಟು? 40ಕ್ಕೆ 40 ಬಂದಿದ್ದಾವೋ, 35? ಓಕೆನಾ, ಈ ರೀತಿ ನೋಡಿಕೊಂಡು ಸಬ್ಜೆಕ್ಟ್ ಗ್ರಿಪ್ ಐತೆ ಇಲ್ಲ ಅಂತ ಈ ರೀತಿ ನೋಡ್ಕೊಂಡು ಹೋಗಿ. ಸುಮ್ಮನೆ ವಿಡಿಯೋ ನೋಡಿದ್ರೆ 100 ವಿಡಿಯೋದೊಳಗೆ ನಂದು ಒಂದು ವಿಡಿಯೋ ಆಗ್ತದೆ. ಓಕೆನಾ, ಆ ರೀತಿ ಮಾಡೋದು ಬೇಡ. ಅದಕ್ಕಾಗಿ ನಾನು ಫಸ್ಟಿಗೆ ಹೇಳ್ತೀನಿ, ಪೆನ್ ಪೇಪರ್ ತೊಗೊಂಡು ಕೂತ್ಕೋಬೇಕು ನೀವು ಅಂತ. ಓಕೆ, ನೀವು ಇದನ್ನ ನೆಗ್ಲೆಕ್ಟ್ ಮಾಡಿದರೆ ನಿಮ್ಮನ್ನ ಕ್ವಶನ್ಸ್ ನೆಗ್ಲೆಕ್ಟ್ ಮಾಡ್ತಾವೆ ಎಕ್ಸಾಮ್ಸಲ್ಲಿ. ಈಗೇನು ನೀವು ಕ್ಲಾಸಸ್ ನೋಡ್ತಿದ್ದೀರಲ್ವಾ, ಕ್ವಶನ್ಸ ನೀವು ಸುಮ್ಮನೆ ಕೇಳ್ತಾ ನೆಗ್ಲೆಕ್ಟ್ ಮಾಡ್ಕೊತ ಕೇಳಿದರೆ ಎಕ್ಸಾಮ್ಸಲ್ಲಿ ಆನ್ಸರ್ ನಿಮಗೆ ನೆಗ್ಲೆಕ್ಟ್ ಮಾಡ್ತಾವೆ. ಅವು ನಿನಗೆ ಕರೆಕ್ಟ್ ಆನ್ಸರ್ ಹಾಕೋಕ್ಕೆ, ಇದೇ ರೌಂಡ್ ಹಾಕೋಕ್ಕೆ. ಓಕೆನಾ, ಹಾಗಾಗಿ ನೆಗ್ಲೆಕ್ಟ್ ಮಾಡಿಬಿಡಿ. ಓಕೆ, ಕ್ವಶನ್ ನಂಬರ್ 25 ಆಯ್ತಲ್ಲ, 25th ಆನ್ಸರ್ ಹೇಳಿದ್ನ ಇದಕ್ಕೆ. ಆನ್ಸರ್ ಅದಕ್ಕೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್. ಕರ್ನಾಟಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಪ್ರಮುಖವಾಗಿ ಯಾವುದಕ್ಕಂದರೆ ಕರ್ನಾಟಕ ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್. ಇದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗಿಗೆ ಸಂಬಂಧಿಸಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 26. ಕರ್ನಾಟಕದಲ್ಲಿ ಹಲವು ಸರಕಾರಿ ಸೇವೆಗಳನ್ನು ಒಂದೇ ಅಪ್ಲಿಕೇಶನ್ನಲ್ಲಿ ಒಗ್ಗೂಡಿಸಿದ ಮೊಬೈಲ್ ಆಡಳಿತ ಯೋಜನೆ ಯಾವುದು? ಕರ್ನಾಟಕದ ಹಲವಾರು ಸರ್ಕಾರಿ ಯೋಜನೆಗಳನ್ನು ಒಂದೇ ಅಪ್ಲಿಕೇಶನ್ನಲ್ಲಿ ಒಗ್ಗೂಡಿಸಿದ ಮೊಬೈಲ್ ಆಡಳಿತ ಯೋಜನೆ. ಈ ಜನಸಂಪರ್ಕ, ಕರ್ನಾಟಕ ಮೊಬೈಲ್ ಒನ್, ಡಿಜಿಟಲ್ ಸೇವಾ ಕರ್ನಾಟಕ, ಮೈ ಗೌ ಕರ್ನಾಟಕ. ಓಕೆನಾ, ಆನ್ಸರ್ ಬರ್ಕೊಳ್ಳಿ. ಆನ್ಸರ್ ಹೇಳ್ತೀನಿ ಈಗ. ಕ್ವಶನ್ ನಂಬರ್ 26. ಕರ್ನಾಟಕದ ಹಲವಾರು ಸರ್ಕಾರಿ ಸೇವೆಗಳನ್ನು ಒಂದೇ ಅಪ್ಲಿಕೇಶನ್ನಲ್ಲಿ ಒಗ್ಗೂಡಿಸಿದ ಮೊಬೈಲ್ ಆಡಳಿತ. ಒಂದು ನಿಮಿಷ ಇಂಗ್ಲೀಷಲ್ಲಿ ನೋಡ್ತೀನಿ. ಕರ್ನಾಟಕ ಇಂಟಿಗ್ರೇಟೆಡ್ ಮಲ್ಟಿಪಲ್ ಗೌರ್ಮೆಂಟ್ ಸರ್ವಿಸ್ ಆನ್ ಸಿಂಗಲ್ ಆ್ಯಪ್. ಮೊಬೈಲ್ ಆಡಳಿತ ಅಲ್ಲದು ಆ್ಯಪ್ ಅಂತ ಮಾಡ್ಕೊಳ್ರಿ. ಓಕೆನಾ, ಆ್ಯಪು, ಮೊಬೈಲ್ ಆ್ಯಪು ಯಾವುದಂತ ಕೇಳಿದರೆ ಕರ್ನಾಟಕ ಮೊಬೈಲ್ ಒನ್ ಅದು ಕರ್ನಾಟಕ ಮೊಬೈಲ್ ಒನ್. ಸುಮ್ಮನೆ ಮೊಬೈಲ್ ಆಡಳಿತ ಅಂತ ಬಂದಿತ್ತು ನೋಡ್ರಿ, ಹಾಗಾಗಿ ಅದು ಸ್ವಲ್ಪ ಟ್ರಾನ್ಸ್ಲೇಟ್ ಆಗುವಾಗ ಸ್ವಲ್ಪ ಮಿಸ್ಟೇಕ್ ಆಗಿರುತ್ತೆ. ಅದು ಹೇಳಿರ್ತೀನಿ ನಾನು ನಿಮಗೆ ಇಲ್ಲಿ, ಮತ್ತು ಅದನ್ನೇ ದೊಡ್ಡದು ಮಾಡಬೇಡಿ. ಓಕೆ, ಆಪ್ಷನ್ 2 ಕರ್ನಾಟಕ ಮೊಬೈಲ್ ಒನ್. ನೆಕ್ಸ್ಟ್ ಕ್ವಶನ್ ಎಕ್ಸ್ಪ್ಲೇನ್ ಇದೆ ಇಲ್ಲಿ. ಹಾಗೆ ಇದು ಯಾವಾಗ ಬಂತು ಅಂತಂದು ಕೂಡ ಕ್ವಶನ್ ಕೇಳ್ಬೋದು. 2014ರಲ್ಲಿ ಬರುತ್ತೆ ಕರ್ನಾಟಕ ಮೊಬೈಲ್ ಒನ್. ಓಕೆನಾ, ಮೊಬೈಲ್ ಒನ್ ಯೋಜನೆ 400ಕ್ಕೂ ಹೆಚ್ಚು ಸರ್ಕಾರಿ ಹಾಗೂ ಖಾಸಗಿ ಸೇವೆಗಳನ್ನು ಒಂದೇ ಮೊಬೈಲ್ ವೇದಿಕೆ ಅಂಡರಲ್ಲಿ ನಾಗರಿಕರು ಎಲ್ಲಿಂದಾದರೂ ಸೇವೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ. ಓಕೆನಾ, 400 ಇಲಾಖೆಯಿಂದ ಅಂತ. ಓಕೆನಾ, 400 ಸರ್ಕಾರಿ ಹಾಗೂ ಖಾಸಗಿ ಸೇವೆಗಳು ಒಂದರಲ್ಲೇ ಸಿಗ್ತವೆ, ಹಾಗಾಗಿ ಅದಕ್ಕೆ ಮೊಬೈಲ್ ಒನ್ ಅಂತ ಮಾಡಿದ್ದಾರೆ. ಓಕೆ, ಅದು 2014ರಿಂದ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 27. ಪಟ ಕ್ವಶನ್ ನೋಡ್ಕೋಬೇಕು, ಟಿಕ್ ಮಾಡ್ಕೋಬೇಕು. ಓಕೆನಾ, 40 ಕ್ವಶನ್ ಅಂತ ಹೇಳಿದಿಂದಾನೆ ಫಸ್ಟ್ಗೆ ನೀವು ಪೇಪರ್ ತೊಗೋಬೇಕು. ನಾನು ನಿಮಗೆ ಗ್ರೂಪಲ್ಲಿ ಮೊದಲೇ ಇನ್ಫಾರ್ಮ್ ಮಾಡಿರ್ತೀನಿ ಎಷ್ಟು ಕ್ವಶನ್ ಇರ್ತವೆ ಅಂತ. ಓಕೆನಾ, ಹಂಗಂದಾಗ ಒಂದು ಪೇಜಲ್ಲಿ ಇವತ್ತು ಯಾವುದಪ್ಪ ಟೆಸ್ಟು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಟೆಸ್ಟ್. ಓಕೆನಾ, 1ರಿಂದ 40ರವರೆಗೂ, 1, 2, 3, 4, 40ರವರೆಗೂ. ಓಕೆನಾ, ಹಿಂಗೆಲ್ಲ ಟಿಕ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ಬೇಕು. 1ನೇ ಕ್ವಶನ್ಗೆ ನಂದು ಎ, 2ನೇ ಕ್ವಶನ್ ನಂದು ಬಿ. ಆಮೇಲೆ ರೈಟ್ ಆನ್ಸರ್ ಏನು? ರೈಟ್ ಆನ್ಸರ್ ಎ ಇದೆ, ಇದಕ್ಕೂ ಬಿ ಇದೆ. ರೈಟ್. ಇದಕ್ಕೇನೋ ಎ ಬಂದಿದೆ, ಹಂಗಂದ್ರೆ ಇದು ರಾಂಗು. ಓಕೆ, ಈ ರೀತಿ ಮಾಡ್ಕೋಬೇಕು ನೀವು. ಹಿಂಗೆ ಬಂದ ತಕ್ಷಣ ಬಡ ಕ್ವಶನ್ ಓದಬೇಕು, ನಿಂದು ಯಾವ್ದು ಆನ್ಸರ್ ಟಿಕ್ ಮಾಡ್ಕೋಬೇಕು. ಓಕೆ, ಹೇಳ್ತೇನೆ ಈಗ ಆನ್ಸರ್ ಅದಕ್ಕೆ. ಓಕೆ, ಆನ್ಲೈನ್ ದೂರು ನಿವಾರಣೆ ಮತ್ತು ನಾಗರಿಕ ಪ್ರತಿಕ್ರಿಯೆಗಾಗಿ ಕರ್ನಾಟಕದ ಯಾವ ಐ ಸಿ ಟಿ ಉಪಕ್ರಮವನ್ನು ಬಳಸಲಾಗುತ್ತದೆ? ICT ಅಂದರೆ ಆವಾಗಲೇ ಹೇಳ್ತೀನಿ. ಓಕೆನಾ, ICT. ಓಕೆನಾ, ಕರ್ನಾಟಕ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ICT ಇನಿಷಿಯೇಟಿವ್ ಇನ್ ಕರ್ನಾಟಕ ಫಾರ್ ಆನ್ಲೈನ್ ಗ್ರೀವೆನ್ಸ್
ರೆಡ್ಲೆಸ್ ಅಂಡ್ ಸಿಟಿಜನ್ ಫೀಡ್ಬ್ಯಾಕ್, ಜನಸ್ಪಂದನ, ಸೇವಾ ಸಿಂಧು, ಸಕಾಲ, ಈ ಕ್ಷಣ ಇದ್ಯಾವುದು ಈ ಕ್ಷಣ ಅಂತ ಹೊಸ್ದಾಗಿ ಬಂದೈತೆ ನೋಡ್ರಿ. ಓಕೆ, ಇದ್ರಾಗೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿ. ರೈಟ್ ಆನ್ಸರ್ ಯಾವುದು? ಕ್ವಶನ್ ನಂಬರ್ 27ಗೆ. ಒಂದು ನಿಮಿಷ. ಇದಕ್ಕೆ ಜನಸ್ಪಂದನ ನೋಡಿ ರೈಟ್ ಆನ್ಸರ್. ಜನಸ್ಪಂದನ ಆಪ್ಷನ್ ಫಸ್ಟ್ ರೈಟ್. ಆನ್ಲೈನ್ ದೂರು ನಿವಾರಣೆ ಮತ್ತು ನಾಗರಿಕ ಪ್ರತಿಕ್ರಿಯೆಗಾಗಿ ಉಪಕ್ರಮ ಯಾವುದಂದ್ರೆ ಜನಸ್ಪಂದನ. ನೆಕ್ಸ್ಟ್ ಇಲ್ಲಿದೆ 28. ಕರ್ನಾಟಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಿತ ನೀತಿಗಳನ್ನು ಸಂಯೋಜಿಸುವ ಇಲಾಖೆ ಯಾವುದು? ಕರ್ನಾಟಕದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಬಂಧಿತ ನೀತಿಗಳನ್ನು ಸಂಯೋಜಿಸುವ ದ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ರಿಲೇಟೆಡ್ ಪಾಲಿಸೀಸ್ ಇನ್ ಕರ್ನಾಟಕ ಅಂದ್ರೆ ಯಾವುದಂದ್ರೆ ಡಿಪಾರ್ಟ್ಮೆಂಟ್ ಆಫ್ IT BT ಅಂಡ್ SNT ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ. ಇದೇ ರೈಟ್ ಆನ್ಸರ್ ಅದಕ್ಕೆ. ಓಕೆನಾ, ಮುಂದೆ ಹೋಗೋದು ಬೇಡ, ಇದೇ ರೈಟ್ ಆನ್ಸರ್ ಅದಕ್ಕೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ಏನಿದು 9 ಅಂತ ಇದೆ. 9 ಅಲ್ಲ, ಇದು 29 ಇದು 9 ಅಲ್ಲ, 29. ಕ್ವಶನ್ ನಂಬರ್ 29. 28 ತಾನೇ ಇದು? 29. ಗ್ರಾಮ ಮಟ್ಟದ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸುವುದರ ಮೇಲೆ ಗಮನ ಕೇಂದ್ರಿತಗೊಳಿಸಿದ ಕರ್ನಾಟಕದ ಯೋಜನೆ ಯಾವುದು? ಗ್ರಾಮ ಮಟ್ಟದ ದಾಖಲೆಗಳನ್ನು ಡಿಜಿಟಲೀಕರಣ. ವಿಚ್ ಆಫ್ ದ ಫಾಲೋಯಿಂಗ್ ಇನಿಷಿಯೇಟಿವ್ ಫೋಕಸ್ ಆನ್ ಡಿಜಿಟಲಿಂಗ್ ವಿಲೇಜ್ ಲೆವೆಲ್ ರೆಕಾರ್ಡ್ ಇನ್ ಕರ್ನಾಟಕ? ಯಾವುದಂದ್ರೆ ಈ ಸ್ವತ್ತು, ಭೂಮಿ, ಸೇವಾ ಸಿಂಧು, ಸಕಾಲ ಹೆಸರೇ ಬರುತ್ತೋ ಮರ ಇದು. ಓಕೆನಾ, ಇದಕ್ಕೆ ರೈಟ್ ಆನ್ಸರ್ ಈ ಸ್ವತ್ತು ಭೂಮಿಯನ್ನ ಡಿಜಿಟಲೀಕರಣಗೊಳಿಸುವುದು ಗ್ರಾಮ ಮಟ್ಟದಲ್ಲಿ. ಓಕೆ, ರೈಟ್ ಆನ್ಸರ್ ಈಸ್ ಆಪ್ಷನ್ ಫಸ್ಟ್, ಆಪ್ಷನ್ ಎ, ಈ ಸ್ವತ್ತು ಯೋಜನೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಆಸ್ತಿ ದಾಖಲೆಗಳನ್ನು ಡಿಜಿಟಲೀಕರಣಗೊಳಿಸಲು ಸರಿಯಾದ ನಿರ್ವಹಣೆ ಮತ್ತು ಭೂ ವಿವಾದಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 30. ಇದು ಕನ್ನಡ ಇಂಗ್ಲಿಷ್ ಇದೇನು ಬೇಡ. ಓಕೆ, ಕರ್ನಾಟಕ ಆಡಳಿತದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಮುಖ ಗುರಿಯನ್ನು ಕೆಳಗಿನ ಯಾವುದು ಅತ್ಯುತ್ತಮವಾಗಿ ಪ್ರತಿನಿಧಿಸುತ್ತದೆ? ಕರ್ನಾಟಕ ಆಡಳಿತದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಮುಖ ಗುರಿಯನ್ನು ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮವಾಗಿ ಪ್ರತಿನಿಧಿಸುತ್ತದೆ? ಓಕೆ, ಆಪ್ಷನ್ ಫಸ್ಟ್ ಕೈಗಾರೀಕರಣವನ್ನು ಉತ್ತೇಜಿಸುವುದು. ಆಪ್ಷನ್ ಬಿ ಡಿಜಿಟಲ್ ಮಾರ್ಗಗಳ ಮೂಲಕ ನಾಗರಿಕ ಭಾಗವಹಿಸುವಿಕೆ ಮತ್ತು ಪಾರದರ್ಶಕತೆಯನ್ನು ಬಲಪಡಿಸುವುದು. ಆಪ್ಷನ್ ಸಿ ಗ್ರಾಮೀಣ ಉದ್ಯೋಗ ಯೋಜನೆಗಳನ್ನು ಮಾತ್ರ ಸುಧಾರಿಸುವುದು. ಆಪ್ಷನ್ 4 ಸರ್ಕಾರಿ ಸೇವೆಗಳನ್ನು ಖಾಸಗೀಕರಣಗೊಳಿಸುವುದು. ಓಕೆನಾ, ಕರ್ನಾಟಕ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಮುಖ ಗುರಿ ಯಾವುದು? ಓಕೆನಾ, ಪ್ರಮುಖ ಗುರಿ ಯಾವುದು? ಆಪ್ಷನ್ ಬಿ. ಓಕೆನಾ, ಡಿಜಿಟಲ್ ಮಾರ್ಗಗಳ ಮೂಲಕ ನಾಗರಿಕರ ಭಾಗವಹಿಸುವಿಕೆ ಮತ್ತು ಪಾರದರ್ಶಕತೆಯನ್ನು ಬಲಪಡಿಸುವುದು. ಓಕೆನಾ, ಪಾರ್ಟಿಸಿಪೇಷನ್, ಟ್ರಾನ್ಸ್ಪರೆನ್ಸಿ ಅತ್ಯುತ್ತಮ ಆಡಳಿತ ಕೊಡ್ಬೇಕನ್ನೋದು ಇದರ ಉದ್ದೇಶವಾಗಿರ್ತದೆ. ಆಪ್ಷನ್ ಬಿ ರೈಟ್ ಆನ್ಸರ್ ಅದಕ್ಕೆ. ಓಕೆ, ಇಲ್ಲಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 31. ನಾಗರಿಕರಿಗೆ ನಿಗದಿತ ಅವಧಿಯೊಳಗೆ ಸರಕಾರಿ ಸೇವೆಗಳನ್ನು ಒದಗಿಸುವ ಉದ್ದೇಶ ಹೊಂದಿರುವ ಕರ್ನಾಟಕದ ಈ ಆಡಳಿತ ಯೋಜನೆ ಯಾವುದು? ನಾಗರಿಕರಿಗೆ ನಿಗದಿತ ಅವಧಿಯೊಳಗೆ. ಓಕೆನಾ, ಸಕಾಲನೇ ಇದು ನಿಗದಿತ ಅವಧಿ ಅಂತ ಮತ್ತೆ ರಿಪೀಟ್ ಆಗಿದೆ ನೋಡಿ, ಇದು ಸಕಾಲನೇ ಇದು ಆನ್ಸರ್ ಅದಕ್ಕೆ. ಓಕೆ, ಯಾಕೆ ರಿಪೀಟ್ ಆಗಿದೆ? ಸಕಾಲ 2012ರಲ್ಲಿ ಬರುತ್ತೆ ಅಂತ ಹೇಳಿದೆ ಆವಾಗಲೇ. ನೆಕ್ಸ್ಟ್ ಕ್ವಶನ್ ನಂಬರ್ 32. ಕರ್ನಾಟಕದಲ್ಲಿ ಸರ್ಕಾರದ ಸೇವೆಗಳು, ಪಾವತಿಗಳು ಮತ್ತು ಪ್ರಮಾಣ ಪತ್ರಗಳಿಗೆ ಸಮಗ್ರ ಆನ್ಲೈನ್ ಪ್ರದೇಶವನ್ನು ಒದಗಿಸುವ ಪೋರ್ಟಲ್ ಯಾವುದು? ಪೋರ್ಟಲ್ ಕೇಳಿದ್ದಾನೆ. ಓಕೆನಾ, ಕರ್ನಾಟಕದ ಸರ್ಕಾರ ಸೇವೆಗಳು, ಪಾವತಿಗಳು, ಪ್ರಮಾಣ ಪತ್ರಗಳಿಗೆ ಸಮಗ್ರ ಆನ್ಲೈನ್ ಪ್ರವೇಶವನ್ನು ಒದಗಿಸಿದ ಪೋರ್ಟಲ್ ಸೇವಾ ಸಿಂಧು, ಜನಸ್ಪಂದನ, ಈ ಕ್ಷಣ, ಮೊಬೈಲ್ ಒನ್. ಓಕೆನಾ, ಇದಕ್ಕೆ ಯಾವುದಂದ್ರೆ ಸೇವಾ ಸಿಂಧು ರೈಟ್ ಆನ್ಸರ್. ಅದಕ್ಕೆ ಸೇವಾ ಸಿಂಧು ಈಸ್ ರೈಟ್ ಆನ್ಸರ್. ಓಕೆ, ಆನ್ಸರ್ ನೋಡೋಣ ನೆಕ್ಸ್ಟ್ ಸ್ಲೈಡಲ್ಲಿ. ಆನ್ಸರ್ ಇಲ್ವಾ? ಇಲ್ಲಿದೆ. ಓಕೆ, ಈ PDF ನ ಪಾಸ್ವರ್ಡ್ ಏನಂದ್ರೆ 8. ಜಸ್ಟ್ ನೀವು PPT ಅದನ್ನ ಓಪನ್ ಮಾಡಿದ ತಕ್ಷಣ ಪಾಸ್ವರ್ಡ್ ಕೇಳುತ್ತೆ, 8 ಅಂತ ಹಾಕ್ಬಿಟ್ರೆ ಡನ್ ಅಂತ ಓಪನ್ ಆಗುತ್ತೆ. ನಿನ್ನೆ ಪಾಸ್ವರ್ಡ್ ನಿನ್ನೆ ಕ್ಲಾಸಲ್ಲಿ ಇರುತ್ತೆ. ಪಾಸ್ವರ್ಡ್ ನಿನ್ನೆ ಕ್ಲಾಸಲ್ಲಿ ಇರುತ್ತೆ. ಇದನ್ನ ಯಾಕೆ ಇಟ್ಟಿರ್ತೀವಿ ಅಂದರೆ ಫಸ್ಟ್ ನಮ್ಮ ಹುಡುಗರಿಗೆ ಫಸ್ಟ್ ಯೂಸ್ ಆಗಲಿ, ನಮ್ಮ ಗ್ರೂಪಲ್ಲಿರೋ ಹುಡುಗರಿಗೆ. ಹಾಗಾಗಿ ನೀವು ಕ್ಲಾಸ್ ನೋಡಿದವ್ರಿಗೆ ಫಸ್ಟ್ ಯೂಸ್ ಆಗಲಿ. ಸುಮ್ಮನೆ ಕ್ಲಾಸ್ ನೋಡಿ ಅದನ್ನ ನೋಡಿದರೆ ಇನ್ನೂ ಸ್ವಲ್ಪ ನಿಮಗೆ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಕ್ಲಾಸ್ ನೋಡಲಿ ಅನ್ನೋ ಉದ್ದೇಶದಿಂದ ಮಾಡಿರುತ್ತೆ. ಓಕೆ, ಇದಕ್ಕೆ ರೈಟ್ ಆನ್ಸರ್ ಸೇವಾ ಸಿಂಧು. ಕ್ವಶನ್ ನಂಬರ್ ಎಷ್ಟದು? 32ಗೆ ಯಾವುದು? ಕರ್ನಾಟಕ ಸರ್ಕಾರದ ಸೇವೆಗಳು, ಪಾವತಿಗಳು ಮತ್ತು ಪ್ರಮಾಣ ಪತ್ರಗಳಿಗೆ ಸಮಗ್ರ ಆನ್ಲೈನ್ ಪ್ರವೇಶವನ್ನು ಒದಗಿಸುವ ಪೋರ್ಟಲ್ ಸೇವಾ ಸಿಂಧು. ನೆಕ್ಸ್ಟ್ ಕ್ವಶನ್ ನಂಬರ್ 33. ಕರ್ನಾಟಕ ಸರ್ಕಾರ ಆರಂಭಿಸಿದ ಭೂಮಿ ಯೋಜನೆಯ ಪ್ರಮುಖ ಉದ್ದೇಶ. ಇದು ಕೂಡ ರಿಪೀಟ್. ಭೂ ದಾಖಲೆಗಳ ಡಿಜಿಟಲೀಕರಣ. ಇದು ಭೂ ದಾಖಲೆಗಳ ಡಿಜಿಟಲೀಕರಣ. ನೆಕ್ಸ್ಟು
ಕರ್ನಾಟಕದಲ್ಲಿ ನಾಗರಿಕರಿಗೆ ತಕ್ಷಣದ ಡಿಜಿಟಲ್ ಗುರುತಿನ ಮತ್ತು ಪ್ರಮಾಣ ಪತ್ರಗಳನ್ನು ವಿತರಣೆ ಉದ್ದೇಶ ಯೋಜನೆ ಯಾವುದು? ಈ ಕ್ಷಣ, ಈ ಸ್ವತ್ತು, ಸಕಾಲ, ಮೊಬೈಲ್ ಒನ್ ಅಂತ ನೋಡಿದ್ರೆ ಇದಕ್ಕೆ ರೈಟ್ ಆನ್ಸರ್ ಈ ಕ್ಷಣ. ಈ ಕ್ಷಣ ಅಂತ ಯಾಕೆ ಅವಾಗ್ಲಿಂದ ಬರ್ತದಂದ್ರೆ, ಈ ಕ್ಷಣ ಅಂದ್ರೆ ಕರ್ನಾಟಕದಲ್ಲಿ ನಾಗರಿಕರಿಗೆ ತಕ್ಷಣದ ಡಿಜಿಟಲ್ ಗುರುತಿನ ಮತ್ತು ಪ್ರಮಾಣ ಪತ್ರಗಳ ವಿತರಣೆಗೆ ಉದ್ದೇಶ ಯೋಜನೆ ಯಾವುದಂದ್ರೆ ಈ ಕ್ಷಣ. ಈ ಕ್ಷಣ. Which of the following initiative aims to provide digital identity and certificate ಇನ್ಸ್ಟೆಂಟ್ಲಿ ಟು ಸಿಟಿಜನ್ ಇನ್ ಕರ್ನಾಟಕ ಅಂದ್ರೆ ಈ ಕ್ಷಣ ರೈಟ್ ಆನ್ಸರ್. ಅವಾಗ್ಲಿಂದ ಬರ್ತಿತ್ತು ಈ ಕ್ಷಣ ಏನಂತ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 35. ಕರ್ನಾಟಕದಲ್ಲಿ ಈ ಆಡಳಿತ ಸಂಶೋಧನೆ ಮತ್ತು ಆವಿಷ್ಕಾರವನ್ನು ಉತ್ತೇಜಿಸುವ ಕೇಂದ್ರ ಯಾವುದು? ಕರ್ನಾಟಕದಲ್ಲಿ ಈ ಆಡಳಿತ ಸಂಶೋಧನೆ ಮತ್ತು ಆವಿಷ್ಕಾರವನ್ನು ಉತ್ತೇಜಿಸುವ ಕೇಂದ್ರ ಯಾವುದಪ್ಪ? ಇದಕ್ಕೆ ಮತ್ತೆ ಆಪ್ಷನ್ ಇದಾವೆ. ಸೆಂಟರ್ ಫಾರ್ ಇ ಗವರ್ನೆನ್ಸ್, ಕರ್ನಾಟಕ ನಾಲೆಡ್ಜ್ ಕಮಿಷನ್, ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಆಫ್ IT, BT ಅಂಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಕರ್ನಾಟಕ ಇನ್ನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ. ಓಕೆನಾ, ಇದರಲ್ಲಿ ಕರ್ನಾಟಕದಲ್ಲಿ ಈ ಆಡಳಿತ ಸಂಶೋಧನೆ ಮತ್ತು ಆವಿಷ್ಕಾರವನ್ನು ಉತ್ತೇಜಿಸುವ ಕೇಂದ್ರ ಯಾವುದಂತಂದ್ರೆ ಸೆಂಟರ್ ಫಾರ್ ಗವರ್ನೆನ್ಸ್. ಸೆಂಟರ್ ಫಾರ್ ಗವರ್ನೆನ್ಸ್ ಆಪ್ಷನ್ ಎ ರೈಟ್ ಆನ್ಸರ್. ಸೆಂಟರ್ ಫಾರ್ ಗವರ್ನೆನ್ಸ್. ನೆಕ್ಸ್ಟ್ ಸೆಂಟರ್ ಫಾರ್ ಗವರ್ನೆನ್ಸ್ ಕರ್ನಾಟಕದ ಎಲ್ಲಾ ಇಲಾಖೆಗಳ ಈ ಆಡಳಿತ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು, ನಿರ್ವಹಿಸಲು ಮತ್ತು ಆವಿಷ್ಕಾರಗಳನ್ನು ಉತ್ತೇಜಿಸುವ ಪ್ರಮುಖ ಸಂಸ್ಥೆ ಆಗಿರ್ತದೆ ಸೆಂಟರ್ ಫಾರ್ ಗವರ್ನೆನ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 36. ವಿಪತ್ತು ನಿರ್ವಹಣೆ ಹವಾಮಾನ ಮುನ್ಸೂಚನೆ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿರುವ ತಂತ್ರಜ್ಞಾನ ಸಾಧನ ಯಾವುದು? ಅಂದ್ರೆ ವಿಪತ್ತು ನಿರ್ವಹಣೆ ಇಲ್ಲೈತಿದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂಡ್ ವೆದರ್ ರಿಲೇಟೆಡ್ ಕರ್ನಾಟಕದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತಿರುವ ತಂತ್ರಜ್ಞಾನ ಯಾವುದು? GIS, ರಿಮೋಟ್ ಸೆನ್ಸಿಂಗು ಅಥವಾ AI ಬೇಸ್ಡ್ ಡಾಟಾ ಅನಾಲಿಟಿಕ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಬ್ಲಾಕ್ ಚೈನ್ ಅಂತ ಕೇಳಿದ್ರೆ GIS ರಿಮೋಟ್ ಸೆನ್ಸಿಂಗ್ ರೈಟ್ ಆನ್ಸರ್. ಆಪ್ಷನ್ ಫಸ್ಟ್ GIS ರಿಮೋಟ್ ಸೆನ್ಸಿಂಗ್ ರೈಟ್ ಆನ್ಸರ್. 36 ಆಯ್ತಾ. ಇದು GIS ದೂರ ಸಂವೇದಿ ಇದು ಮಳೆ, ಪ್ರವಾಹ, ಬೆಳೆ ಹಾನಿಗಳನ್ನು ವಿಶ್ಲೇಷಿಸಲು ಸಹಾಯ ಮಾಡ್ತದೆ. ಇದರಿಂದ ವಿಪತ್ತು ನಿರ್ವಹಣೆಯಲ್ಲಿ ವೇಗವಾದ ನಿರ್ಧಾರ ತೆಗೆದುಕೊಳ್ಳಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 37. ಕಾಗದ ರಹಿತ ಡಿಜಿಟಲ್ ಆಡಳಿತದತ್ತ ಕರ್ನಾಟಕದ ಪ್ರಯತ್ನವನ್ನು ಪ್ರತಿನಿಧಿಸುವ ಯೋಜನೆ ಯಾವುದು? ಕಾಗದ ರಹಿತ, ಓಕೆನಾ, ಪೇಪರ್ಲೆಸ್ ಇಲ್ಲೈತಪ್ಪ. ಇಲ್ಲಿ ನೋಡಿ, ಪೇಪರ್ಲೆಸ್ ಡಿಜಿಟಲ್ ಗವರ್ನೆನ್ಸ್ ಮಾಡ್ಬೇಕಂತ ಪ್ರತಿನಿಧಿಸುವ ಯೋಜನೆ ಯಾವುದು? ಈ ಆಫೀಸ್, ಈ ಕ್ಷಣ, ಜನಸ್ಪಂದನ, ಸಕಾಲ. ಇವೆಲ್ಲ ಬೇರೆ ಬೇರೆ ಅಂತ ಅವಾಗಲೇ ನೋಡ್ಕೊಂಡ್ ಬಂದ್ವಿ. ಈ ಕ್ಷಣ ಬೇರೆ, ಜನಸ್ಪಂದನ, ಸಕಾಲ ಇವೆಲ್ಲ ಬೇರೆ. ಇದಕ್ಕೆ ರೈಟ್ ಆನ್ಸರ್ ಈಗ ಈ ಆಫೀಸ್ ರೈಟ್ ಆನ್ಸರ್. ಈ ಆಫೀಸ್ ರೈಟ್ ಆನ್ಸರ್. ಎಲ್ಲ ಪೇಪರ್ಲೆಸ್ ಮಾಡ್ಬೇಕಂತಂದು ಮಾಡ್ಕೊಂಡ್ರೆ ಯೋಜನೆ ಈ ಆಫೀಸ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 38. ಕರ್ನಾಟಕದಲ್ಲಿ ಸಾಮಾಜಿಕ ಕಲ್ಯಾಣ ಸೌಲಭ್ಯಗಳನ್ನು ಒದಗಿಸಲು ಬಯೋಮೆಟ್ರಿಕ್ ತಂತ್ರಜ್ಞಾನವನ್ನು ಬಳಸುವ ಯೋಜನೆ ಯಾವುದು? ಬಯೋಮೆಟ್ರಿಕ್ ತಂತ್ರಜ್ಞಾನ ಕರ್ನಾಟಕದಲ್ಲಿ ಸಾಮಾಜಿಕ ಕಲ್ಯಾಣ ಸೌಲಭ್ಯವನ್ನು ಒದಗಿಸಲು ಬಯೋಮೆಟ್ರಿಕ್ ತಂತ್ರಜ್ಞಾನವನ್ನು ಬಳಸುವ ಯೋಜನೆ ಆಧಾರ್ ಸಕ್ರಿಯ ಸಾರ್ವಜನಿಕ ವಿತರಣಾ ವ್ಯವಸ್ಥೆ, ಸಕಾಲ, ಸೇವಾ ಸಿಂಧು, ಮೊಬೈಲ್ ಒನ್. ಅಂದ್ರೆ ಕರ್ನಾಟಕದಲ್ಲಿ ಸಾಮಾಜಿಕ ಕಲ್ಯಾಣ ಸೌಲಭ್ಯಗಳನ್ನು ಒದಗಿಸಲು ಬಯೋಮೆಟ್ರಿಕ್ ತಂತ್ರಜ್ಞಾನ ಬಳಸುವ ಯೋಜನೆ ಯಾವುದು? ಓಕೆನಾ, ಬಯೋಮೆಟ್ರಿಕ್ ತಂತ್ರಜ್ಞಾನ ಯಾವುದಕ್ಕೆ ಬಳಸ್ತಾರೆ? ಬಯೋಮೆಟ್ರಿಕ್ ಹೆಬ್ಬಟ್ಟು ಬಯೋಮೆಟ್ರಿಕ್ ಅಂದ್ರೆ ಹೆಬ್ಬಟ್ಟು ಕೊಡೋದು ಯಾವುದಕ್ಕೆ ಬಳಸ್ತಾರೆ ಅಂತ. ಓಕೆನಾ, ಆಧಾರ್ ಕಾರ್ಡ್ ಮಾಡಿಸುವಾಗ ಎಲ್ಲರದ್ದು ಹೆಬ್ಬಟ್ಟು ತಗೊಂತಾರೆ ನೋಡ್ರಿ. ಫಸ್ಟ್ ಹೆಬ್ಬಟ್ಟು ಕೊಟ್ಟ ಮೇಲೆ ಏನಿದ್ರು ಕೆಲಸ. ಎಷ್ಟು ಓದ್ಕೊಂಡ್ರೆ ನಮ್ಮನ್ನ ಹೆಬ್ಬಟ್ಟು ಮಾಡ್ತಿದಾರಲ್ಲ ಅನ್ಸುತ್ತೆ ಒಂದ್ಸರಿ. ಓಕೆನಾ, ಎಲ್ಲರೂ ಡಿಗ್ರಿ ಹೋಲ್ಡರ್ ಆದ್ರೂ ಕೂಡ ಫೈನಲ್ ಆಗಿ ಹೆಬ್ಬಟ್ಟೆ ಇಡ್ರಿ ನೀವು ಅಂತ. ಓಕೆ, ಬಿಡಿ, ಜಸ್ಟ್ ಲೀವ್ ಇಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 39. ಡೇಟಾ ಆಧಾರಿತ ನಿರ್ಧಾರಗಳ ಮೂಲಕ ಸೇವಾ ವಿತರಣೆಯನ್ನು ಸುಧಾರಿಸಲು ಸಹಾಯ ಮಾಡಿದ ಕರ್ನಾಟಕದ ಯೋಜನೆ. ಅಂದ್ರೆ ಏನು ಫೋರ್ಜರಿ ಮಾಡಬಾರ್ದು, ಸೈನಲ್ಲಿ ಆ ರೀತಿ ಫೋಟೋದಲ್ಲಿ ಪಾಸ್ವರ್ಡ್ ಅದೆಲ್ಲ ಫೋರ್ಜರಿ ಆಗ್ಬಾರ್ದಂತ ಹೆಬ್ಬಟ್ ಅಂದ್ರೆ ತಮ್ಮ ಬಂದ್ರೆ ನಾವೇ ಕೊಡ್ಬೇಕಲ್ವಾ, ಅಷ್ಟು ಸೆಕ್ಯೂರಿಟಿ ಇರಲಿ ಅನ್ನೋ ದೃಷ್ಟಿಯಿಂದ ಮಾಡಿದಾರೆ ಅದನ್ನು. ಓಕೆ, ಡೇಟಾ ಆಧಾರಿತ ನಿರ್ಧಾರಗಳ ಮೂಲಕ ಸೇವಾ ವಿತರಣೆಯನ್ನು ಸುಧಾರಿಸಲು ಸಹಾಯ ಮಾಡಿದ ಕರ್ನಾಟಕದ ಯೋಜನೆ ಯಾವುದು? ಮಾಹಿತಿ ಕಣಜ, ಸಕಾಲ, ಸೇವಾ ಸಿಂಧು, ಮೊಬೈಲ್ ಒನ್. ಅಂದ್ರೆ ಡೇಟಾ ಆಧಾರಿತ ನಿರ್ಧಾರಗಳ ಮೂಲಕ ಸೇವಾ ವಿತರಣೆ ಸುಧಾರಿಸಲು ಮಾಡಿದ ಕರ್ನಾಟಕದ ಯೋಜನೆ. ಕ್ವಶನ್ ನಂಬರ್ 39. ಇದಕ್ಕೆ ರೈಟ್ ಆನ್ಸರ್ ಮಾಹಿತಿ ಕಣಜ. ನೆಕ್ಸ್ಟ್ ಮಾಹಿತಿ ಕಣಜ. ನೆಕ್ಸ್ಟ್ ಕ್ವಶನ್ ನಂಬರ್ 40. ದಿಸ್ ಇಸ್ ಲಾಸ್ಟ್ ಕ್ವಶನ್. ಆಡಳಿತ ಮತ್ತು ತಂತ್ರಜ್ಞಾನದಲ್ಲಿ ಆವಿಷ್ಕಾರವನ್ನು ಉತ್ತೇಜಿಸಲು ಕರ್ನಾಟಕದ ಪ್ರಮುಖ ಯೋಜನೆ ಯಾವುದು? ಆಡಳಿತ ಮತ್ತು ತಂತ್ರಜ್ಞಾನದಲ್ಲಿ ಆವಿಷ್ಕಾರವನ್ನು ಉತ್ತೇಜಿಸಲು ಕರ್ನಾಟಕದ ಪ್ರಮುಖ ಯೋಜನೆ ಎಲಿವೇಟ್ ಕರ್ನಾಟಕ, ಸೇವಾ ಸಿಂಧು, ಭೂಮಿ, ಸಕಾಲ.
ಎಲಿವೇಟ್ ಕರ್ನಾಟಕ ಸೇವೆ ಸಿಂಧು ಭೂಮಿ ಇದೇ ಹೊಸದಿರೋದು ಎಲಿವೇಟ್ ಕರ್ನಾಟಕನೇ. ಅಂದರೆ ಆಡಳಿತ ತಂತ್ರಜ್ಞಾನ ಆವಿಷ್ಕಾರವನ್ನು ಉತ್ತೇಜಿಸಲು ಕರ್ನಾಟಕದ ಪ್ರಮುಖ ಯೋಜನೆ ಎಲಿವೇಟ್ ಕರ್ನಾಟಕ. ಓಕೆನಾ, ಆಪ್ಷನ್ 4 ರೈಟ್ ಆನ್ಸರ್. ಆಪ್ಷನ್ 4 ರೈಟ್ ಆನ್ಸರ್. ಐ ಹೋಪ್ ಇದೆಲ್ಲ ನಿಮ್ಗೆ ಯೂಸ್ ಆಗ್ತಿದೆ ಅಂತ ಭಾವಿಸ್ತೀನಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕ್ಲಾಸ್ಗೆ ಲೈಕ್ ಮಾಡಿ. ಆಮೇಲೆ ಕ್ಲಾಸ್ ಹೇಗಿತ್ತು ಅಂತ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ದೇವರಿದ್ದಂಗೆ ಸರ್ ಆ ಥರ ದೊಡ್ಡ ದೊಡ್ಡ ಮಾತು ಹೇಳ್ಬೇಡಿ. ಕ್ಲಾಸ್ ಹೇಗಿತ್ತು, ಕ್ವಶನ್ಸ್ ಹೇಗಿತ್ತು ಆ ಥರ ಮಾತ್ರ ಹೇಳಿ ಅಂತ ಹೇಳ್ತಾ, ಹಾಗೆ ಮತ್ತೆ ನೀವು ಇದ್ರದ್ದು ಪಾಸ್ವರ್ಡ್ ಹೇಳಿದೆ ನಿಮಗೆ. ಇದ್ರದ್ದು ಪಾಸ್ವರ್ಡ್ ಏನಂತ ಅಂದರೆ ಈ PDF ಪಾಸ್ವರ್ಡು 8. ಓಕೆನಾ, 8 ನೀವು ಇದು ಓಪನ್ ಆದ ತಕ್ಷಣ 8 ಪ್ರೆಸ್ ಮಾಡಿದ್ರೆ ನಿಮಗೆ PDF ಇದ್ರ ಶೇರ್ ಮಾಡಿದ್ನಲ್ಲ ಅದು ಓಪನ್ ಆಗುತ್ತೆ. ಹಾಗೆ ನೀವು ಬೇರೆ ಬೇರೆ ಇದಕ್ಕೆ ಸೇರ್ಬೇಕಂತಂದು ಭಾಳ ಹುಡುಗರು ಹೇಳ್ತಿದ್ರ. ಇದಕ್ಕೆ ಸೇರೋದಂತ ಹೇಗಂತ ನಾನು ಕೂಡ ಹೇಳಿದೆ. ನಾನು ಇದರಲ್ಲಿ ಕಂಪ್ಲೀಟ್ ಕೋರ್ಸಲ್ಲಿ ಪೇಪರ್ 1 ಪೇಪರ್ 2 ಇರುತ್ತೆ. ಇದರಲ್ಲಿ ಕರ್ನಾಟಕ ಇದು ಎಕ್ಸ್ಟ್ರಾ ಸಿಲೆಬಸ್ ಏನಿದೆ, ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ ಕಮ್ಯುನಿಕೇಷನ್ ಎರಡೂ ಸೇರಿ 299 100+ ಕ್ಲಾಸಸ್ ಇರ್ತವೆ. ಈಗ ಆಲ್ರೆಡಿ ಇದರಲ್ಲಿ KEದಲ್ಲಿ ಆಲ್ರೆಡಿ ಡಿಸೆಂಬರ್ಗೆ ಅಥವಾ ಜನವರಿಗೆ ಎಕ್ಸಾಮ್ ಮಾಡ್ತಂತಂದು ಅವ್ರು ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಓಕೆನಾ, ಡಿಸೆಂಬರ್ ಇಲ್ಲೇ ನೋಡ್ರಿ, ಡಿಸೆಂಬರ್ ಅಥವಾ ಜನವರಿಲಿ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾಗಿ ಎಕ್ಸ್ಟ್ರಾ ಸಿಲೆಬಸ್ಸು ಇಷ್ಟೆಲ್ಲ ಎಕ್ಸ್ಟ್ರಾ ಸಿಲೆಬಸ್ ಇದೆಲ್ಲ ಥಿಯರಿ ಪ್ಲಸ್ ಕ್ವಶನ್ ಪೇಪರ್ ಕವರ್ ಮಾಡಿದ್ದೀನಿ. ಇದು ಜಸ್ಟ್ ಅದಕ್ಕಷ್ಟೇ ಸೇರ್ಕೊಳ್ತೀರ ಅಂದರೆ 159. ಓಕೆನಾ, ಅದು ಬಿಟ್ಟು ನೀವು ಕಂಪ್ಯೂಟರು ಥಿಯರಿ ಕ್ಲಾಸ್, ಕಂಪ್ಯೂಟರ್ ಕ್ವಶನ್ ಪೇಪರ್, ಇಂಗ್ಲೀಷ್ ಥಿಯರಿ ಕ್ಲಾಸ್, ಇಂಗ್ಲೀಷ್ ಕ್ವಶನ್ ಪೇಪರ್, ಕನ್ನಡ ಕ್ವಶನ್ ಪೇಪರ್ ಇಷ್ಟಕ್ಕೂ ಸೇರ್ತೀನಿ ಅಂತಂದರೆ 299, ಜಸ್ಟ್ 299. ಇದರಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ ಕಮ್ಯುನಿಕೇಷನ್ ಎರಡೂ ಕೂಡ ಕ್ಲಾಸಸ್ ಬರ್ತವೆ. 100+ ಕ್ಲಾಸಸ್ ಆಗ್ತವೆ. ಎಷ್ಟು 100+ ಕ್ಲಾಸಸ್ಸು ತೋರಿಸುತ್ತೆ. ಅದಾದಮೇಲೆ ನಿಮಗೆ ಸಬ್ಸ್ಕ್ರೈಬ್ ಆದ ತಕ್ಷಣ ಜಾಯಿನ್ ಬಟನ್ ಅಂತ ಬರುತ್ತೆ. ಜಾಯಿನ್ ಬಟನ್ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಸ್ಲೈಡ್ ಓಪನ್ ಆಗುತ್ತೆ. ಇಲ್ಲಿ 89 ರೂಪಿಗೆ ಅಂತ ಇರುತ್ತೆ. ಇಲ್ಲಿ ಯಾವುದೇ ಕ್ಲಾಸಸ್ ಇರಲ್ಲ, ಹಾಗೆ ನೋ ಕ್ಲಾಸಸ್ ಅಂತ ಇರುತ್ತೆ. ಇಲ್ಲಿ GK ಎಕ್ಸ್ಟ್ರಾ ಸಿಲೆಬಸ್ ಇರುತ್ತೆ. ಎಕ್ಸ್ಟ್ರಾ ಸಿಲೆಬಸ್ಸು 159 ಇರುತ್ತೆ. ಓಕೆ, ಇಲ್ಲಿ ಜಾಯಿನ್ ಆದರೆ ಎಕ್ಸ್ಟ್ರಾ ಸಿಲೆಬಸ್ ಮಾತ್ರ ಸಿಗುತ್ತೆ ಇಲ್ಲಿ. ಅದೇ ನೀವು ಇದ್ರದ್ದು ಜೂಮ್ ಇದು 299 ಜಾಯಿನ್ ಆದರೆ ಗ್ರೂಪ್ ಸಿ ಸಂವಹನ ಪತ್ರಿಕೆ ಅಂತ ಇದೆ ಅಲ್ವಾ, ಇಲ್ಲಿ ಜಾಯಿನ್ ಆದರೆ ಎಕ್ಸ್ಟ್ರಾ ಸಿಲೆಬಸ್ ಪ್ಲಸ್ ಕಮ್ಯುನಿಕೇಷನ್ ಇವೆರಡೂ ಕೂಡ ಅಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಓಕೆನಾ, ನಿಮ್ಗೆ ಯಾವುದು ಬೇಕಾಗುತ್ತೆ. ನಾ ಹೇಳ್ದಂದ್ರೆ 299 ಜಾಯಿನ್ ಆದರೆ ನೀವು ಉಳಿದು ಕ್ಲಾಸಸ್ನು ಕೂಡ ಆಕ್ಸೆಸ್ ಮಾಡ್ಕೋಬೋದು ನೀವು ಅಲ್ಲಿ. ಕಂಪ್ಲೀಟ್ ಕಮ್ಯುನಿಕೇಷನ್ ಒಂದು ಎಕ್ಸ್ಟ್ರಾ ಸಿಲೆಬಸ್ದು. ಐ ಹೋಪ್ ಈ ಕ್ಲಾಸ್ ನಿಮ್ಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ. ಇನ್ನೂ ಯಾರು ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮಗೆ ನೆಕ್ಸ್ಟ್ ಯಾವ ಕ್ಲಾಸ್ ಬೇಕಾಯ್ತಂದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿನ್ನೆ ಮಾಡಿರುವ ಭೂ ಸುಧಾರಣೆ ಈ ಮಾಕ್ ಟೆಸ್ಟ್ 3 ಕ್ವಶನ್ ಸಾಲ್ವ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಕೊಳ್ಳಿ. ಫಸ್ಟು ನಾ ಹೇಳ್ದಂಗೆ ಕಂಪ್ಲೀಟಾಗಿ ನೀವು ಇದರೆಲ್ಲ ಥಿಯರಿ ಪ್ಲಸ್ ನೋಡ್ಕೊಂಡಿರ್ಬೇಕು. ಆಮೇಲೆ ನೀವು ನೋಡಿದರೆ ಮಾತ್ರ ನಿಮಗೆ ಇದು ಮಾಕ್ ಟೆಸ್ಟ್ ಯೂಸ್ ಆಗುತ್ತೆ. ಫಸ್ಟ್ ಥಿಯರಿ ಕ್ಲಾಸು ಪ್ರೀವಿಯಸ್ ಇಯರ್ ಕ್ವಶನ್ದು ಡಿಪಾರ್ಟ್ಮೆಂಟಲ್ಲಿ ಬಂದಿರೋ ಕ್ವಶನ್ಸ್ ಎಲ್ಲ ನೋಡ್ಕೊಂಡ್ಮೇಲೆ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಎಫೆಕ್ಟಿವ್ ಇರುತ್ತೆ. ಡೈರೆಕ್ಟ್ ನೀವು ಮಾಕ್ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಅಷ್ಟೊಂದು ಎಫೆಕ್ಟಿವ್ ಇರಲ್ಲ ಅಂತ ನನ್ನ ಒಂದು ಭಾವನೆ. ಓಕೆ, ಈ PDF ಈ PDF ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಗ್ರೂಪಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಇಲ್ಲಿವರೆಗೂ ಕ್ಲಾಸ್ ನೋಡಿದ್ರೆ ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಕ್ಲಾಸಿಗೆ ಏನು ಮಾಡ್ತಿದ್ದೀನಿ. ಥ್ಯಾಂಕ್ ಯು.